ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಯೋಗೋತ್ಸವ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ತಿಂಗಳ 21ನೇ ತಾರೀಕು ನಡೀತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ನಾವು ಈ ನೇರ ಫೋನಿನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ಇಟ್ಕೊಂಡಿದ್ದೇವೆ. ನೀವು ಕರೆಯನ್ನು ಮಾಡಿ ವೈದ್ಯರೊಂದಿಗೆ ನೇರವಾಗಿ ಸಂವಾದವನ್ನು ಮಾಡಬಹುದು. ಕಳೆದ ವಾರವೂ ಕೂಡ ನಾವು ನೇರ ಫೋನಿನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯೋಗದಿಂದ ಆರೋಗ್ಯ ವೃದ್ಧಿ ಹಾಗೂ ಯೋಗೋತ್ಸವ ಸಮಾರಂಭಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ವಿ. ಅನೇಕರು ಕರೆಯನ್ನು ಮಾಡಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ. ಇವತ್ತು ಕೂಡ ನೀವೆಲ್ಲರೂ ಭಾಗವಹಿಸಬೇಕು. ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೆಚ್ಚಿನ ಮಾಹಿತಿ ಬೇಕೋ ಅಥವಾ ನಿಮ್ಮಲ್ಲಿ ಏನಾದರೂ ಗೊಂದಲಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಅವುಗಳನ್ನು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ನೇರ ಫೋನಿನ್ ಕಾರ್ಯಕ್ರಮ ತಮಗೆ ಉಪಯೋಗವನ್ನು ಮಾಡುತ್ತೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246-289, ಮತ್ತೊಂದು ಸಂಖ್ಯೆ 245-258. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ: 246-289, ಮತ್ತೊಂದು ಸಂಖ್ಯೆ 245-258. STD ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗಳಿಗೆ ಕರೆಯನ್ನು ಮಾಡಿ ನೇರವಾಗಿ ನೀವು ವೈದ್ಯರೊಂದಿಗೆ ಮಾತನಾಡಿ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಯೋಗಕ್ಕೆ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡುವ ಉದ್ದೇಶದಿಂದ ನಮ್ಮೊಂದಿಗೆ ಇದ್ದಾರೆ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯ ತಜ್ಞ ವೈದ್ಯರುಗಳಾದ ಡಾಕ್ಟರ್ MB ಕವಿತಾ ಅವರು, ಡಾಕ್ಟರ್ ಶಿವಕುಮಾರ್ ರುದ್ರಶೆಟ್ಟಿಯವರು ಹಾಗೂ ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನವರು. ವೈದ್ಯರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕಳೆದ 9ನೇ ತಾರೀಕು ಯೋಗೋತ್ಸವ ಅನ್ನುವಂಥ ಒಂದು ಅಪರೂಪದ ಕಾರ್ಯಕ್ರಮವನ್ನು ಹಾಸನ ನಗರದಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು. ಇದು ದೇಶದ ಆಯ್ದ 100 ನಗರಗಳಲ್ಲಿ ನಡೆಯುವಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯೋಗೋತ್ಸವ ಹೇಗಿತ್ತು? ಇದೇ ತಿಂಗಳ 9ನೇ ತಾರೀಕು ಸೋಮವಾರ ನಾವು ಯೋಗೋತ್ಸವ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯ ಆವರಣದಲ್ಲಿ ಆಯೋಜಿಸಿದ್ವಿ. ಈ ಒಂದು ಯೋಗೋತ್ಸವದ ಕಾರ್ಯಕ್ರಮ 21ನೇ ತಾರೀಕೆ 12 ದಿನಗಳ ಒಂದು ಕೌಂಟ್ ಡೌನ್ ಕಾರ್ಯಕ್ರಮ. ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಇದು ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಒಂದು ಪ್ರಿಪರೇಷನ್ ಫೇಸ್ ಅಂತ. ಈ 9ನೇ ತಾರೀಕು ಏನು ಕಾರ್ಯಕ್ರಮ ನಡೀತು, ಜಿಲ್ಲೆಯಾದ್ಯಂತ ಸುಮಾರು 800 ಯೋಗಾಸಕ್ತರು ಅದರಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುಬಸವರಾಜ್ರವರು ಎಲ್ಲರಿಗೂ ಯೋಗವನ್ನು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಪ್ರೋಟೋಕಾಲ್ ಏನಿದೆ ಅದನ್ನು ಅಭ್ಯಾಸ ಮಾಡಿಸಿದರು. ಇದೇ ಸಂದರ್ಭದಲ್ಲಿ ನುರಿತ ಮತ್ತು ಜಿಲ್ಲೆಯಲ್ಲಿ ಯೋಗದಲ್ಲಿ ಒಂದು ಸಾಧನೆ ಮಾಡಿ ಯೋಗವನ್ನು ಉಣಬಡಿಸಿದಂಥ ಯೋಗಗುರು ಶ್ರೀ ಸುರೇಶ್ ಗುರೂಜಿಯವರನ್ನ ನಾವು ಅವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿದ್ದೆವು. ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡಿದರು. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಶೈಲಜಾ ಇವರವರು ಉಪಸ್ಥಿತರಿದ್ದು ಯೋಗಾಭ್ಯಾಸದ ಬಗ್ಗೆ ಹೇಳಿದರು. ಇದರ ಅಂಗವಾಗಿ ನಾವು ಯೋಗ ದರ್ಪಣ ಅನ್ನುವಂಥ ಒಂದು ರಾಷ್ಟ್ರೀಯ ಜನ ಭಾಗವಹಿಸಿದ್ರು ಈ ಒಂದು ಯೋಗೋತ್ಸವದಲ್ಲಿ. ಈ ಯೋಗೋತ್ಸವದಲ್ಲಿ 800 ಜನ ಭಾಗವಹಿಸಿದ್ರು. 800 ಜನ? ಹೌದು, ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ದೊಡ್ಡ ಸಂಖ್ಯೆಯಲ್ಲಿ. ವಿಚಾರ ಸಂಕಿರಣವು ಕೂಡ ಆಯೋಜನೆ ಆಗಿತ್ತು. ಹೌದು, ವಿಚಾರ ಸಂಕಿರಣವು ಯೋಗ ದರ್ಪಣ ಅಂತ, ಅಂದರೆ ಯೋಗದಲ್ಲಿ ಆದಂತಹ ಒಂದು ಅಡ್ವಾನ್ಸ್ ರಿಸರ್ಚ್ ಸಂಶೋಧನೆಗಳು, ಅದರ ಚಿಂತನ ಮಂಥನಗಳನ್ನು ನುರಿತ ತಜ್ಞರುಗಳು ಅವರ ವಿಚಾರಗಳನ್ನು ಪ್ರಸ್ತುತಪಡಿಸಿದರು. ಅದರಲ್ಲೂ ಕೂಡ ದೇಶಾದ್ಯಂತ 150 ಜನ ನಾವು ಡೆಲಿಗೇಟ್ಸ್ ಅಂತೇನು ಹೇಳ್ತೀವಿ, ಅವರು ಭಾಗವಹಿಸಿ ಇದರ ಒಂದು ಉಪಯೋಗವನ್ನು ಪಡ್ಕೊಂಡ್ರು. ಇನ್ನು ಇವತ್ತಿನ ವಿಷಯಕ್ಕೆ ನಾವು ಬರೋದಾದರೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಅನ್ನುವಂಥದ್ದು. ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಎಷ್ಟು ಮುಖ್ಯ ಅಂತ ಹೇಳ್ತೀರಿ? ಯೋಗ ಎನ್ನುವಂಥದ್ದು ಈ ಒಂದು 10-20 ವರ್ಷಗಳ ಹಿಂದೆ ಒಂದು ಪಾರಮಾರ್ಥಿಕ ಸಾಧನೆಯಾಗಿತ್ತು, ಒಂದು ಆಧ್ಯಾತ್ಮಿಕ ಅಭ್ಯಾಸ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಅದು ಭಾಗಶಃ ಸತ್ಯವೂ ಆಗಿತ್ತು. ಆದರೆ ಇತ್ತೀಚೆಗೆ ಆಧುನಿಕ ವಿಜ್ಞಾನಿಗಳು ಯೋಗಾಸಕ್ತರು ನಡೆಸಿದ ಸಂಶೋಧನೆಗಳಲ್ಲಿ
ಬಹಳ ಅಚ್ಚರಿಯ ವಿಷಯವೊಂದು ಹಲವಾರು ಸಂಶೋಧನೆಗಳಲ್ಲಿ ಬೆಳಕಿಗೆ ಬಂತು. ಅದೇನು ಅಂದರೆ ಫ್ರಮ್ ಊಂಬ್ ಟು ಟೂಂಬ್, ಅಂದರೆ ತಾಯಿಯ ಗರ್ಭದಲ್ಲಿರುವ ಮಗುವಿನ ಆ ವಯೋ ಅವಸ್ಥೆಯಿಂದ ಹಿಡಿದು ವೃದ್ಧಾಪ್ಯದವರೆಗೂ ಯಾವುದೇ ವಯೋಮಾನದ ವ್ಯಕ್ತಿಗೂ ಕೂಡ ಯೋಗದ ಪರಿಣಾಮ ಇದೆ, ಪ್ರಭಾವ ಇದೆ ಅಂತ ಗೊತ್ತಾಯಿತು. ಹಾಗೂ ಕೋಲ್ಡ್ ಟು ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಂದರೆ ಶೀತ ನೆಗಡಿ ಕೆಮ್ಮಿನಂಥ ಅತಿ ಸಾಮಾನ್ಯವಾಗಿ ಕಂಡುಬರುವಂಥ ಕಾಯಿಲೆಗಳಿಂದ ಹಿಡಿದು ಅತ್ಯಂತ ಘನಗಂಭೀರ ಕಾಯಿಲೆಗಳಲ್ಲಿಯೂ ಕೂಡ ಯೋಗದ ಒಂದು ಚಿಕಿತ್ಸಾತ್ಮಕ ಪರಿಣಾಮ ಇರೋದು ಅನೇಕ ಸಂಶೋಧನೆಗಳಲ್ಲಿ ದೃಢಪಡಿತು. ಹಾಗಾಗಿ ಈ ಮೊದಲು ನಂಬಿದ್ದಂತಹ ಒಂದು ಸೈದ್ಧಾಂತಿಕ ಅಥವಾ ಆಧ್ಯಾತ್ಮಿಕ ಅಭ್ಯಾಸ ಅಂದ್ಕೊಂಡಿದ್ದ ಯೋಗವು ಇತ್ತೀಚೆಗೆ ಒಂದು ಪರ್ಯಾಯ ಚಿಕಿತ್ಸಾ ಪದ್ಧತಿಯಾಗಿ ಅಥವಾ ದ್ರವ್ಯರಹಿತ ಚಿಕಿತ್ಸಾ, ಔಷಧಿ ರಹಿತ ಚಿಕಿತ್ಸೆ ಅನ್ನುವಂತಹ ಒಂದು ನಂಬಿಕೆಗೆ ಒಳಗಾಯಿತು ಅಂತ ಹೇಳ್ಬೋದು. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಯಾರು ಕರೆಯನ್ನು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಾನು ಕವಿತಾ ಅಂತ ಬೇಲೂರಿಂದ ಸರ್. ಮಾತಾಡಿ ಕವಿತಾ ಅವರೇ. ಸರ್, ಡಾಕ್ಟರ್ಗೆ ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಸರ್, ನನಗೆ 3 ವರ್ಷ ಆಯ್ತು, ಇದು ಸರ್ಜರಿ ಆಗಿತ್ತು, ಇದು ಗರ್ಭಕೋಶದ ಆಪರೇಷನ್ ಆಗಿತ್ತು. ನಾನು ಯಾವ ಯೋಗನ ಮಾಡಬಹುದು ಅಥವಾ ಮಾಡಬಾರ್ದು ಅನ್ನೋದು ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್. ನಿಮ್ಮದು ಆಪರೇಷನ್ ಆಗಿ 3 ವರ್ಷ ಆಗಿದೆ ಅಂದರೆ ಗರ್ಭಕೋಶದ ಆಪರೇಷನ್ ಅಂದರೆ ಅದು ತೆಗ್ದಿದ್ದಾರೆ ಅಂತನಾ ಅಥವಾ ಅದಕ್ಕೆ ರಿಮೂವ್ ಮಾಡಿದ್ದಾರೆ? ಹಾಂ, 3 ವರ್ಷ ಆಗಿದೆ. ಹಾಗಾಗಿ ನೀವು ಸಾಮಾನ್ಯ ಮನುಷ್ಯರ ಹಾಗೆ ನೀವು ಯಾವುದೇ ಪ್ರಕಾರದ ಯೋಗಾಭ್ಯಾಸವನ್ನು ಮಾಡಬಹುದು. ಅದರಲ್ಲಿ ಏನೂ ತೊಂದರೆ ಆಗಲಿಕ್ಕಿಲ್ಲ. ತೀರಾ ಈಗ ಒಂದು 6 ತಿಂಗಳು ಒಳಗಡೆ ಸರ್ಜರಿ ಆದವರಿಗೆ ಆದರೆ ನಾವು ಕೆಲವೊಂದು ಆಸನಗಳನ್ನು, ಪ್ರಾಣಾಯಾಮಗಳನ್ನು ಮಾಡಬೇಡಿ ಅಂತ ಹೇಳ್ತೇವೆ. ಇದು 3 ವರ್ಷ ಆಗಿರೋದ್ರಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. ಬ್ಯಾಕ್ ಬೆಂಡಿಂಗ್ ಮಾಡುವಾಗ ಒಂಥರ ಹೊಟ್ಟೆ ಹತ್ರ ಹಿಡಿದಾಗ ಆಗುತ್ತೆ. ಅದು ಯಾಕೆ ಅಂದರೆ ನಿಮ್ಮ ಹೊಟ್ಟೆಯ ಚರ್ಮ ಮತ್ತು ಮಾಂಸಖಂಡಗಳಿಗೆ ಹೊಲಿಗೆ ಹಾಕಿರ್ತಾರೆ, ಅಲ್ಲಿ ಸ್ವಲ್ಪ ಸ್ಟ್ರೆಚ್ ಫೀಲ್ ಆಗುತ್ತೆ, ಆದರೆ ಏನು ಹೆದರಿಕೆ ಅಂತ ಆಗೋದಿಲ್ಲ ಅದಕ್ಕೆ. ಹೌದಾ ಮೇಡಮ್? ಓಕೆ ಮೇಡಮ್, ಥ್ಯಾಂಕ್ಸ್. ಸೂರ್ಯ ನಮಸ್ಕಾರ ಎಲ್ಲ ಮಾಡ್ಬೋದಲ್ವಾ ಮೇಡಮ್? ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ಅಂದ್ರೆ ಯಾವುದೇ ತರ ಇದಿಲ್ಲ, ಒಟ್ಟು ನಾರ್ಮಲ್ ಆಗಿ ಮಾಡ್ಬೋದು. ಹೌದು ಹೌದು. ಓಕೆ ಮೇಡಮ್, ಥ್ಯಾಂಕ್ಸ್. ಧನ್ಯವಾದ ಕವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಗೆ ಹೋಗುವ ಮುನ್ನ ಈ ಯಾವುದೇ ಶಸ್ತ್ರಚಿಕಿತ್ಸೆ ಆದವರು ಕೂಡ ಮಾಡಬಹುದು ಯೋಗವನ್ನು? ಮಾಡಬಹುದು. ಅದೇ ನಾನೀಗ ಮೊದಲೇ ಹೇಳಿದ ಹಾಗೆ, ಈಗ ಸರ್ಜರಿ ಆಗಿ ಒಂದು 3 ತಿಂಗಳು ಅಥವಾ 6 ತಿಂಗಳ ತನಕ ನಾವು ವಾಚ್ಫುಲ್ ಆಗಿರಬೇಕು ಅಂತ ಹೇಳ್ತೇವೆ. ಆಮೇಲೆ ಒಳಗಡೆನೂ ಎಲ್ಲ ಗಾಯ ಮಾದಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನಾವು ಯೋಗಾಭ್ಯಾಸವನ್ನು ಮಾಡಬಹುದು. ಈವನ್ ಹೆರಿಗೆ ಆದವರು ಕೂಡ, ನಾರ್ಮಲ್ ಹೆರಿಗೆ ಆದವರಾದರೆ 6 ವಾರಗಳನ್ನು ಬಿಟ್ಟು, ಇನ್ನು ಸಿಸರಿಯನ್ ಆದವರಿಗಾದರೆ 3 ಅಥವಾ 6 ತಿಂಗಳ ನಂತರ ಅಂತ ಹೇಳ್ತೇವೆ. ಆದರೆ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಅವರು ಯಾವಾಗಲೂ ಶುರು ಮಾಡ್ಕೊಳ್ಬೋದು. ಮತ್ತೊಂದು ಕರೆ ಇದೆ. ನಮಸ್ತೆ. ನಮಸ್ತೆ, ಮಾತನಾಡಿ. ಸರ್ ನಮಸ್ಕಾರ, ನನ್ನ ಹೆಸರು ರೇವಣ್ಣ ಅಂತ. ರೇವಣ್ಣ, ಎಲ್ಲಿಂದ? ನಾವು ಇಲ್ಲಿ ಚನ್ನಪಟ್ಟಣ ಹೊಳೆನರಸೀಪುರ ಮಧ್ಯ ಗನ್ನಿಕಡ ಅಂತ ಐತೆ ಅಲ್ಲಿ. ಗನ್ನಿಕಡದಿಂದ ಮಾತಾಡಿ. ಸರ್, ನಮ್ಗೆ ಒಂದು ಕಿಡ್ನಿ ರಿಮೂವ್ ಆಗಿದೆ, ಒಂದು ಕಾಲು ಲೆಗ್ ಹೋಗಿದೆ. ಆದ್ರೆ ನಾವು ಒಂದೊಂದ್ ದಿವಸ ಮಾಡ್ತಾ ಇರ್ತೀವಿ, ಆಗ ನಮ್ಮ ಕಿಡ್ನಿ ರಿಮೂವ್ ಆಯ್ತಲ್ಲ, ಅಲ್ಲಿ ಏನಾಗುತ್ತೆ ಅಂದ್ರೆ ಊತ ಬಂದ್ಬಿಡುತ್ತೆ ಮಾಡುವಾಗ. ಏನು ಅದೇ ಮಾಡ್ಬೋದಾ ಏನು ಅಂತ ಕೇಳ್ತಿರೋದು, ಅದಕ್ಕೆ ಒಂದ್ ಸ್ವಲ್ಪ ಸಲಹೆ ತಗೊಂಡ್ ಮಾಡೋಣ ಅಂತ ಸುಮ್ಮನೆ ಅದೇ. ಅದಕ್ಕೆ ಮೊದ್ಲಿಂದ ಮಾಡ್ತಾ ಇದ್ರೆ ಹೆಂಗೆ ರೇವಣ್ಣ ನೀವು? ಇಲ್ಲ, ಒಂದ್ ಸ್ವಲ್ಪ ದಿನ ಮಾಡಿದೆ, ಮಧ್ಯ ಸ್ವಲ್ಪ ನನಗೆ ಪ್ರಾಬ್ಲಮ್ ಇತ್ತು ಹೆಲ್ತ್, ಅದಕ್ಕೆ ಮಾಡ್ತಾ ಇದ್ದೆ, ಆರಾಮಾಗಿದ್ದೆ. ಇಲ್ಲಿ ಏನ್ ಬರೋದು ಅಂದ್ರೆ ಕಿಡ್ನಿ ರಿಮೂವ್ ಆಯ್ತಲ್ಲ, ಅಲ್ಲಿ ಊತ ಬರೋದು. ಅದಕ್ಕೆ ಏನ್ ಮಾಡ್ಬೋದಾ ಏನು ಅಂತ ಕೇಳಿದೆ ಅಷ್ಟೇ. ರೇವಣ್ಣ ಅವರೇ, ನೀವು ಈಗ ಆಲ್ರೆಡಿ ಮೂತ್ರಪಿಂಡದ ಶಸ್ತ್ರಚಿಕಿತ್ಸೆ ಒಳಗಾಗಿರೋದ್ರಿಂದ ನಿಮಗೆ ಯೋಗಾಭ್ಯಾಸ ಅಥವಾ ಇತರೆ ದೈಹಿಕ ವ್ಯಾಯಾಮಗಳನ್ನು ಮಾಡಿದಾಗ ಆ ಭಾಗದಲ್ಲಿ ಊತ ಬರುತ್ತೆ ಅನ್ನೋದಾದ್ರೆ ನೀವು ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು. ಯಾಕೆಂದ್ರೆ ಒಳಗಡೆ ಏನಾದರೂ ತೊಂದರೆ ಇದೆಯಾ ಅಂತ. ಹಾಗಾಗಿ ವೈದ್ಯರ ಒಂದು ಸಲಹೆ ಅಗತ್ಯ ಇರುತ್ತೆ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ವೈದ್ಯರನ್ನು ಭೇಟಿಯಾಗಿ. ಒಂದು. ಎರಡನೇದು, ಯೋಗಾಭ್ಯಾಸ ಮಾಡುವಾಗ ಈ ತರಹದ ಶಸ್ತ್ರಚಿಕಿತ್ಸೆ ನಂತರ ತೊಂದರೆ ಆದಾಗ ಹೊಟ್ಟೆ ಮತ್ತು ಬೆನ್ನಿನ ಭಾಗದಲ್ಲಿ, ಯಾಕಂದರೆ ಕಿಡ್ನಿ ಇರೋದು ಸ್ವಲ್ಪ ಹೊಟ್ಟೆ ಹಿಂಭಾಗ, ಬೆನ್ನಿನ ಪಕ್ಕೆಯಿಂದ ಕೆಳಗೆ ಭಾಗದಲ್ಲಿರುತ್ತೆ, ಹಿಂಭಾಗದಲ್ಲಿ ಅದರ ಸ್ಥಾನ. ಅಲ್ಲಿ ನಿಮಗೇನಾದರೂ ಊತ ತೊಂದರೆ ಬಂದರೆ ಅಲ್ಲಿ ಒತ್ತಡ ಬೀಳದಂತಹ ಒಂದಿಷ್ಟು ಅಭ್ಯಾಸಗಳಿದ್ದಾವೆ. ಅವುಗಳನ್ನು ನೀವು ನುರಿತ ಯೋಗ ತಜ್ಞರಿಂದ ಅರಿತು ಮಾಡಿದಾಗ ಖಂಡಿತವಾಗಿಯೂ ನೀವು ಮೂತ್ರಪಿಂಡ ಇರೋ ಜಾಗ ಅಥವಾ ಶಸ್ತ್ರಚಿಕಿತ್ಸೆ ಆಗಿದ್ದ ಜಾಗದಲ್ಲಿ ಒತ್ತಡ ಕೊಡದೆ ಹೋದರೆ ಬಹುಶಃ ಅಲ್ಲಿ ತೊಂದರೆ ಆಗಲಾರ್ದು ಅಂತ
ನನ್ನ ಭಾವನೆ. ಮೊದಲು ವೈದ್ಯರ ಸಲಹೆ, ನಂತರ ಅನುಭವಿ ಯೋಗ ತಜ್ಞರ ಸಲಹೆ ನಿಮಗೆ ಬೇಕು. ಖಂಡಿತ ನೀವು ಯೋಗ ಮಾಡ್ಬೋದು. ಕಾಲಿನ ಸಮಸ್ಯೆ ಏನಾಗಿದೆ, ಅದು ಮೂತ್ರಪಿಂಡ ಸಮಸ್ಯೆ, ನಿಮಗೆ ಯೋಗಾಭ್ಯಾಸಕ್ಕೆ ಅಡ್ಡಿ ಆಗೋದಿಲ್ಲ. ಸರಿ ಸರ್, ಥ್ಯಾಂಕ್ ಯು. ಧನ್ಯವಾದ ರೇವಣ್ಣ, ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇನ್ನು ಎಲ್ಲರೂ ಕೂಡ ಈಗ ಯಾವ್ಯಾವ ವರ್ಗದವರು ಯೋಗ ಅಭ್ಯಾಸವನ್ನು ಮಾಡಬಹುದು ಅಂತ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಎಷ್ಟನೇ ವಯಸ್ಸಿಂದ ಪ್ರಾರಂಭ ಮಾಡಿ ಎಲ್ಲಿಯವರೆಗೆ ಮಾಡ್ಬೋದು? ಮಕ್ಕಳಲ್ಲಿ ನಾವು ಸಾಮಾನ್ಯವಾಗಿ 9 ವರ್ಷದಿಂದ ನಂತರ ಅಂತ ಹೇಳ್ತೇವೆ. ಒಂದು, ಅವರಿಗೆ ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೇವೆ ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಎಬಿಲಿಟಿ ಇರೋದಿಲ್ಲ. ಹಾಗಾಗಿ ಅವರು ಅದನ್ನು ಫಾಲೋ ಮಾಡಲಿಲ್ಲ ಆದರೆ ಮತ್ತೆ ಅದರ ಅಭ್ಯಾಸ ಅದು ತಪ್ಪಾಗಿ ಆಗುತ್ತೆ. ಹಾಗಾಗಿ ಅವರನ್ನು ನಾವು ಮಾಡಬಾರ್ದು, ಅವರನ್ನು ಬಿಡಬೇಕು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ವಿರೂಪಾಕ್ಷ ಅಂತ ಚಂದ್ರಾಪುರದಿಂದ. ಮಾತಾಡಿ ವಿರೂಪಾಕ್ಷ ಅವರೇ. ಸರ್, ಏನಿಲ್ಲ, ನನಗೆ ಒಂದು 2-3 ವರ್ಷದಿಂದ ಮೈಗ್ರೇನ್ ತಲೆನೋವು ಕಾಣಿಸ್ಕೊಂಡಿದೆ. ಅದರಲ್ಲಿ ಯೋಗದಿಂದ ನಂಗೆ ಏನಾದ್ರು ಪರಿಹಾರ ಸಿಗ್ಬೋದು ಅಂತ. ಯಾಕೆ ನಾನು ಆಲ್ರೆಡಿ ಇಂಗ್ಲಿಷ್ ಮೆಡಿಸಿನ್ ಸ್ವಲ್ಪ ತಗೊಂಡಿದ್ದೀನಿ, ನನ್ಗೆ ಯಾವ್ದ್ರಲ್ಲಿ ಅಷ್ಟೇನು ಸಮಾಧಾನ ಆಗ್ತಾ ಇಲ್ಲ. ಸೊ ಅದರಿಂದ ಏನಾರ ಯೋಗದಿಂದ ಏನಾರ ಸಿಗ್ಬೋದಾ ಅಂತ ಪರಿಹಾರ ಮೈಗ್ರೇನ್ಗೆ ಅಲ್ವಾ? ಹೌದು ಸರ್. ಸರ್ ನಮಸ್ಕಾರ, ತಮ್ಮ ಹೆಸರೇನು ಹೇಳಿದ್ರಿ? ವಿರೂಪಾಕ್ಷ ಅವರೇ. ವಿರೂಪಾಕ್ಷ ಅವರೇ, ನಿಜವಾಗ್ಲೂ ಮೈಗ್ರೇನಿಗೆ ಯೋಗ ಒಂದು ಉತ್ತಮವಾದಂಥ ಯೋಗದಲ್ಲಿ ಅತ್ಯುತ್ತಮವಾದಂಥ ಪರಿಹಾರ ಇದೆ. ಆದರೆ ಅದನ್ನು ನಾನು ನಿಮಗೆ ಇಲ್ಲಿ ಹೇಳೋಕ್ಕಿಂತ ನೀವು ಒಬ್ಬರು ನುರಿತ ವೈದ್ಯರನ್ನು ಯೋಗ ತಜ್ಞರನ್ನು ಸಂಪರ್ಕಿಸಿ ಅದನ್ನು ಮಾಡೋದು ಒಳ್ಳೆಯದು. ಆಸನಗಳು ಮತ್ತು ಮೈಗ್ರೇನ್ಗಾಗಿಯೇ ಹೇಳಿ ಮಾಡಿಸಿದಂಥ ಪ್ರಾಣಾಯಾಮಗಳು ಕೂಡ ಇದೆ. ಒಂದೆರಡು ಹೇಳ್ಬೋದು, ಹೇಳಿದ್ದಾವೆ. ನಾಡಿ ಶುದ್ಧಿ ಅದರಲ್ಲಿ ಒಂದು ತುಂಬ ಒಳ್ಳೆಯದಂಥ ಪ್ರಾಣಾಯಾಮ. ನಾಡಿ ಶುದ್ಧಿಯ ನಂತರ ಭ್ರಾಮರಿ ಅನ್ನುವಂಥ ಒಂದು ಪ್ರಾಣಾಯಾಮ ಇದೆ. ಅದು ಕೂಡ ಈ ಮೈಗ್ರೇನನ್ನು ನಿವಾರಣೆ ಮಾಡೋದ್ರಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ಕೊಡ್ತದೆ. ಆದರೆ ಎರಡೂ ಪ್ರಾಣಾಯಾಮಗಳು ಹೇಗೆ ಅಂದರೆ ಇವು ಕ್ರಮಬದ್ಧವಾಗಿ ಮಾಡಬೇಕು. ಪ್ರಾಣಾಯಾಮ ಅನ್ನುವಂಥದ್ದೇ ಒಂದು ಕ್ರಮಬದ್ಧವಾದ ಉಸಿರಾಟದ ಒಂದು ಪ್ರಕ್ರಿಯೆ. ಹಾಗಾಗಿ ಪ್ರಾಣಾಯಾಮ ನೀವು ಮಾಡೋದಕ್ಕಿಂತ ಎಷ್ಟು ಚೆನ್ನಾಗಿ ಮಾಡ್ತೀರಾ, ಎಷ್ಟು ಕ್ರಮಬದ್ಧವಾಗಿ ಮಾಡ್ತೀರಾ ಅನ್ನೋದು ಮುಖ್ಯ. ಹಾಗಾಗಿ ವಿರೂಪಾಕ್ಷರವರೇ, ಈ ಎರಡೂ ಪ್ರಾಣಾಯಾಮಗಳನ್ನ ನೀವು ಮಾಡ್ಬೋದು. ಆದರೆ ಇದನ್ನು ಮಾಡೋಕ್ಕಿಂತ ಮುಂಚೆ ಯಾರು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಕಲ್ತ್ಕೊಂಡಿದ್ದಾರೆ ಅವರಿಂದ ನೀವು ಕೂಡ ಅಭ್ಯಾಸ ಮಾಡಿ ನಿಮ್ಮ ಒಂದು ಮೈಗ್ರೇನಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಸರ್, ನಾನು ಗಾತನ್ನ ಮಂಜುನಾಥ್ ಹಾಸ್ಪಿಟ್ಲ್ ಬಂದರೆ ಅಲ್ಲಿ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ ಸರ್. ಅವ್ರೇನಾರ ಪ್ರಾಣಾಯಾಮ ಹೆಂಗೆ ಮಾಡಬೇಕು ಅಂತ? ಖಂಡಿತವಾಗೂ ಹೇಳ್ಕೊಡ್ತೀವಿ. ಪ್ರತಿದಿನ 9 ರಿಂದ 5 ಗಂಟೆ ಒಳಗೆ ನೀವು ಯಾವಾಗ ಬಂದರೂ ಕೂಡ ನಮ್ಮಲ್ಲಿ ನುರಿತ ತಜ್ಞರಿಂದ ಯೋಗಾಭ್ಯಾಸದ ಒಂದು ಸೇವೆ ಲಭ್ಯ ಇರ್ತದೆ. ಹಾಗಾಗಿ ನೀವು ಯಾವತ್ತಾದರೂ ಬರ್ಬೋದು 9 ರಿಂದ 5 ಗಂಟೆವರೆಗೆ, ಬೆಳಿಗ್ಗೆ 9 ಸಂಜೆ 5 ಗಂಟೆ, ಭಾನುವಾರವನ್ನು ಹೊರತುಪಡಿಸಿ. ಸರ್, ಯಾವ ರೂಮ್? ಎಷ್ಟು ನಂಬರ್? ರೂಮ್ ನಂಬರ್ 9. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ವಿರೂಪಾಕ್ಷ ಅವರ, ಕರೆ ಮಾಡೋದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಕರೆಯಲ್ಲಿ ಏನೋ ವ್ಯತ್ಯಯ ಉಂಟಾಯಿತು. ತಾವು ಹೇಳ್ತಾ ಇದ್ರಿ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಂದ ಎಲ್ಲಿವರೆಗೆ ಮಾಡ್ಬೋದು? ಹೌದು, 9ನೇ ವಯಸ್ಸಿನಿಂದ ಶುರು ಮಾಡಿ ಆಯಾ ವಯಸ್ಸಿಗೆ ತಕ್ಕ ಹಾಗೆ ನಾವು ಆಸನಗಳನ್ನು ಪ್ರಾಣಾಯಾಮಗಳನ್ನು ಖಂಡಿತವಾಗ್ಲೂ ಸಾಯೋ ತನಕನೂ ಮಾಡ್ಬೋದು. ಅಲ್ಲಿ ಅಪ್ಪರ್ ಏಜ್ ಲಿಮಿಟ್ ಅಂತ ಇಲ್ಲ, ಲೋವರ್ ಏಜ್ ಲಿಮಿಟ್ ಇದೆ. ಪ್ರಮುಖವಾಗಿ ಯಾಕೆ ಅಂತಂದ್ರೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಅರ್ಥ ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ 9 ವಯಸ್ಸಿಗೆ ನಾವು ಅದನ್ನ ಲಿಮಿಟ್ ಮಾಡಿದ್ದೀವಿ. ಮತ್ತೆ ಆಯಾ ವಯಸ್ಸಿಗೆ ಅನುಗುಣವಾಗಿ ಎಲ್ಲರೂ ಮಾಡಬೇಕು ಅಂತ ಇಲ್ಲ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅದು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಮತ್ತೊಂದು ಕರೆ ಇದೆ. ನಮಸ್ತೆ. ನಮಸ್ತೆ, ಮಾತನಾಡಿ. ಅದೇ ಮಂಡಿಯಿಂದ ಕೆಳಕ್ಕೆ ಸಿಕ್ಕಾಪಟ್ಟೆ ನೋಯ್ತಾ ಇದೆ ಸರ್. ಮಂಡಿಯಿಂದ ಕೆಳಗಡೆಗೆ ಮಸಲ್ಸ್ ಇದೆಯಲ್ಲ, ಅದೊಂಥರ ಗಟ್ಟಿ ಆದಂಗೆ ನಾವು ಓಡಾಡಕ್ಕೂ ಆಗಲ್ಲ, ಜಾಸ್ತಿ ನಿಂತ್ಕೊಳ್ಳಕ್ಕೂ ಆಗಲ್ಲ. ಏನ್ ನಿಮ್ಮ ಹೆಸರು? ಸೋಮಶೇಖರ್ ಅಂತ. ಸೋಮಶೇಖರ್, ಎಲ್ಲಿಂದ ಮಾತಾಡ್ತೀರಿ? ಸಂತೆಪೇಟೆಯಿಂದ. ಸಂತೆಪೇಟೆಯಿಂದನಾ? ಸೋಮಶೇಖರ್ ಅವರೇ, ತಾವು ವೃತ್ತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ? ನಮ್ದು ಮೊದಲೆಲ್ಲ ಮೂಟೆ ಹೊರ್ತಾ ಇತ್ತು ಸರ್, ಈಗ ಏನು ಮಾಡೋಕ್ಕಾಗ್ತಾ ಇಲ್ಲ. ಅದೇ ಬಹುಶಃ ವಯಸ್ಸು ಎಷ್ಟು ಅಂತ ಕೇಳ್ಬೋದಾ ನಿಮ್ಮದು? 47. ವಯೋಸಹಜವಾಗಿ ಇಲ್ಲಿ ನಾವು ಸಂಧಿವಾತ ಅಂತ ಹೇಳ್ತೀವಿ. ಹಾಗಾಗಿ ಕೀಲುಗಳು ಸ್ನಾಯುಗಳು ಸ್ವಲ್ಪ ಬಳಲಿಕೆಗೆ ಮತ್ತು ವಯೋಸಹಜ ಬದಲಾವಣೆ ಒಳಗೆ ಕೀಲೇನಾಗಿಲ್ಲ, ಮಾಂಸಖಂಡಗಳು ನೋವು, ಸೆಳೆತ, ಕ್ರ್ಯಾಂಪ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ವಿಶ್ರಾಮ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ. ಅಂದರೆ
ಬಹಳ ಸುಲಭವಾಗಿ ನಿಮ್ಗೆ ಹೇಳ್ಕೊಡೋದಾದರೆ, ತಾವು ಅಂಗಾತ ಶವಾಸನ ಅಂತ ಏನು ಹೇಳ್ತೀವಿ ಹಾಗೆ ಮಲಗಿ ನಿಮ್ಮ ಕಾಲಿನ ಬೆರಳುಗಳು, ಕಾಲಿನ ಬೆರಳಿನ ಕೀಲುಗಳು, ಹಿಮ್ಮಡಿ ಕೀಲು, ಮುಂಗಾಲಿನ ಕೀಲು ಅಥವಾ ನಿಮ್ಮ ಕಾಲಿನ ಮೀನುಖಂಡದ ಸ್ನಾಯುಗಳು, ಅಲ್ಲಿರೋ ಮೂಳೆ, ಮೊಣಕಾಲಿನ ಕೀಲಿನವರೆಗೂ ಸುಮ್ಮನೆ ಮಲಗಿ ಸಹಜವಾಗಿ ಉಸಿರಾಡ್ತಾನೆ ಗಮನಿಸ್ತಾ ಇದ್ದರೂ ಕೂಡ ಆ ವಿಶ್ರಾಂತ ಚಿಕಿತ್ಸೆಯಲ್ಲಿ ನಿಮಗೆ ತುಂಬಾ ಆ ಸ್ನಾಯುಗಳು ವಿಶ್ರಾಂತಿಯನ್ನು ಹೊಂದಿರೋದನ್ನು ತಾವು ಮನಗಾಣಬಹುದು. ಹಾಗೆಯೇ ಧ್ಯಾನದ ಅಭ್ಯಾಸ ಅಂದರೆ ನಿಮ್ಮ ಉಸಿರನ್ನೇ ಗಮನಿಸ್ತಾ ಆ ಉಸಿರಾಟದ ಮೇಲೆಯೇ ಧ್ಯಾನವನ್ನು ಅಥವಾ ನಿಮ್ಮ ಗಮನವನ್ನು ಇಡೋದ್ರಿಂದನೂ ಕೂಡ, ನೀವು ಆಳವಾಗಿ ಉಸಿರಾಡೋದ್ರಿಂದನೂ ಕೂಡ ನಿಮಗೆ ಒಂದು ವಿಶ್ರಾಂತಿಯ ಅನುಭವ ಆಗುತ್ತೆ. ಬಹುಶಃ ಯೋಗದ ಜೊತೆಗೆ ನೀವು ಒಂದಿಷ್ಟು ತೈಲಗಳನ್ನು ಅಭ್ಯಂಜನ ಮಾಡಿಕೊಳ್ಬೋದು. ಮಹಾನಾರಾಯಣ ತೈಲ, ಕ್ಷೀರಬಲ ತೈಲ ಅಂತೆಲ್ಲ ಸಿಗ್ತವೆ ಆಯುರ್ವೇದ ಔಷಧಿ ಅಂಗಡಿಗಳಲ್ಲಿ. ಅವುಗಳನ್ನು ಸ್ವಲ್ಪ, ತುಂಬ ಜಾಸ್ತಿ ಉಜ್ಜಬಾರ್ದು, ಸ್ವಲ್ಪ ಲೇಪನ ಮಾಡಿಕೊಂಡು ಸ್ವಲ್ಪ ಲೈಟ್ ಮಸಾಜ್ ಅಂತ ಹಂಗೆ ಮಾಡಿ 1-2 ಗಂಟೆ ಬಿಟ್ಟು ಬಿಸಿನೀರು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದನೂ ನಿಮಗೆ ಸ್ಥಾನಿಕವಾಗಿ ಅಲ್ಲಿ ಸ್ನಾಯುಗಳ ಎಳೆತ ಕಡಿಮೆ ಆಗುತ್ತೆ. ಜೊತೆಗೆ ನಾನು ಹೇಳಿದಂತೆ ವಿಶ್ರಾಮ ಚಿಕಿತ್ಸೆ ಮತ್ತು ಧ್ಯಾನ ತುಂಬ ಚೆನ್ನಾಗಿ ನಿಮಗೆ ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ಬೋದು ಈ ಕಂಡೀಷನಲ್ಲಿ. ಆಮೇಲೆ ನಮಗೆ ಶುಗರು BP ಎಲ್ಲ ಇದೆ, ಮಾತ್ರೆ ತಗೊಳ್ತಾ ಇದ್ದೀನಿ. ಅಂಗಾಲು ಮೇಲೆ ಬೆಂಡಾದಂಗೆ ಖಂಡಿತ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ ನಾವಲ್ಲಿ ಆಗುತ್ತೆ. ಖಂಡಿತ ನಿಮಗೆ ನನ್ನ ಪ್ರಕಾರ ಆಳವಾದ ಉಸಿರಾಟದ ಕ್ರಮ, ಧ್ಯಾನ ಮತ್ತು ವಿಶ್ರಾಂತಿ ಅಂದರೆ ಆ ಕಾಲಿನ ಭಾಗಗಳನ್ನೇ ಗಮನಿಸ್ತಾ ಅಲ್ಲಿ ವಿಶ್ರಾಂತಿಯನ್ನು ನೀವು ಕಂಡುಕೊಳ್ಳೋದಿದೆಯಲ್ಲ, ಬಹಳ ಸುಲಭವಾಗಿರುವಂಥದ್ದು. ನೀವು ಮಾರ್ಗದರ್ಶನ ಬೇಕಂದರೆ ನುರಿತ ಯೋಗ ತರಬೇತುದಾರರ ಹತ್ರ ಭೇಟಿಯಾಗಿ ಕಲ್ತ್ಕೊಳ್ಳಿ, ಅಥವಾ ನಿಮಗೆ ಅರ್ಥ ಆಗಿದ್ದರೆ ಇದನ್ನು ಆರಂಭಿಸಿ. ಖಂಡಿತ ನಿಮಗೆ ಗಮನಾರ್ಹವಾದ ಬದಲಾವಣೆ ಆಗುತ್ತೆ ಸರ್. ತಮಗೆ ಧನ್ಯವಾದ ಸೋಮಶೇಖರ್ ಅವರೇ. ಬೇಗ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪರಮೇಶ್ವರ್ ಸುಪರ್ಣಸ ಅಂತ ಹೇಳಿ ಹಾಸನಿಂದ ಕರೆ ಮಾಡ್ತಾ ಇದ್ದೀನಿ. ಮಾತಾಡಿ ಪರಮೇಶ್ವರ್. ನನ್ನ ಪ್ರಶ್ನೆ ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನ್ ಅವರಿಗೆ. ಕೇಳಿ ಸರ್, ಏನಂತ ಹೇಳಂದ್ರೆ, ನಾವು ಯೋಗವನ್ನ ಅಭ್ಯಾಸ ಮಾಡ್ತೀವಿ. ಅಭ್ಯಾಸ ಮಾಡೋದಕ್ಕೆ ನಾನು ಕೂಡ ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನ್ ಅವರ ಹತ್ರ ಯೋಗದ ವಿದ್ಯೆಯನ್ನ ಕಲಿತು ಒಂದು ಕೇಂದ್ರವನ್ನ ನಡೆಸ್ತಾ ಇದೀವಿ. ಹೆಚ್ಚಿನ ಜನ ಆರೋಗ್ಯದ ಉದ್ದೇಶಕ್ಕೋಸ್ಕರ ಹೆಲ್ತ್ ಓರಿಯೆಂಟೆಡ್ ಆಗಿ ಬರ್ತಾರೆ. ಅವರಿಗೆ ಯೋಗದಲ್ಲಿ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಒಂದಷ್ಟು ವಿಫಲತೆ ಇದೆ. ಅಂದ್ರೆ ತಮ್ಮ ಕಾಯಿಲೆಗಳನ್ನ ನಿರ್ದಿಷ್ಟವಾಗಿ ಯೋಗದಲ್ಲಿ ಗುಣಪಡಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಅವರು ವಿಫಲರಾಗ್ತಾರೆ. ಅದನ್ನು ಕಂಡುಕೊಳ್ಳೋದು, ಅಳವಡಿಸ್ಕೊಳ್ಳೋದು. ಯಾಕೆಂದ್ರೆ ಪ್ಯೂರ್ಲಿ ಕಾನ್ಸೆಪ್ಷುಯಲ್ ಆಗಿರೋದ್ರಿಂದ ಔಷಧಿ ಮಾತ್ರೆಗಳಾದ್ರೆ ಕೈಗೆ ಸಿಗುತ್ತೆ, ಅವ್ರಿಗೇನೋ ಒಂದು ಭಾವ ಬಂದ್ಬಿಡುತ್ತೆ. ಆದ್ರೆ ಇದೆಲ್ಲವೂ ಕೂಡ ನಮ್ಮ ಪ್ರಾಕ್ಟೀಸಿಂಗ್ ಇರುತ್ತಲ್ಲ, ಇದರಲ್ಲಿ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಬೋದಾ, ಆ ರೂಟ್ ಕಾಸ್ ಕಂಡಿಡ್ಕೊಳ್ಳೋದು ಹೇಗೆ, ಬರೀ ದೈಹಿಕ ಹಂತದಲ್ಲಿ ಮಾತ್ರ ಅದನ್ನ ಗುರುತಿಸುವಂತ ಸಾಮರ್ಥ್ಯ ಇರುತ್ತಾ, ಅಥವಾ ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾನಸಿಕ ಅಥವಾ ಆಧ್ಯಾತ್ಮಿಕ ಹಂತದಲ್ಲಿ ಗುರುತಿಸಿ ಅದನ್ನ ಗುಣಪಡಿಸ್ಕೊಳ್ಬೇಕಾ? ಸಾಮಾನ್ಯ ಜನರಿಗೆ ಈ ವಿಚಾರವನ್ನ ಹೇಗೆ ನಾವು ಸರಳವಾಗಿ ತಲುಪಿಸಬಹುದು ಅನ್ನೋದೊಂದು ಪ್ರಶ್ನೆ ಅವರಿಗೆ. ಪರಮೇಶ್ ಜಿ, ಬಹುಶಃ ಬಹಳಷ್ಟು ಜನರ ಮನಸ್ಸಿನಲ್ಲಿರುವಂಥ ಒಂದು ಗೊಂದಲನ ತಾವು ಕೇಳಿದಿರಿ. ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೊದಲಿಗೆ ಇಲ್ಲಿ ಯೋಗ ಏನಾಗುತ್ತೆ ಅಂದರೆ ಪರಮೇಶ್ ಜಿ, ನಾವು ಯೋಗದ ಅಭ್ಯಾಸ ಮಾಡುವಾಗ ನೀವು ಕೇಳ್ತಾ ಇರೋದು ಒಂದು ನಿರ್ದಿಷ್ಟವಾದ ರೋಗದ ನಿವಾರಣೆಗೆ ಕಾರಣಗಳನ್ನು ಮತ್ತು ಪರಿಹಾರೋಪಾಯಗಳನ್ನು ಹೇಗೆ ಕಂಡುಕೊಳ್ಬೇಕು ಅಂತ. ಇಲ್ಲಿ ಯೋಗದಲ್ಲಿ ನಾವು ಇತ್ತೀಚೆಗೆ ಪ್ರತಿದಿನ ಬರ್ತಾ ಇದೆ, ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ನಾವು ಅಷ್ಟಾಂಗ ಯೋಗದ ಬಗ್ಗೆ ಮಾತನಾಡಿದ್ವಿ. ಬಹುಶಃ ಮುಂದೇನೂ ಒಂದಿಷ್ಟು ಅವಕಾಶ ಸಿಗುತ್ತೆ. ಇಲ್ಲಿ ಯಮ ನಿಯಮಗಳು ಅಂತಿದ್ದಾವೆ. ಯಮ ನಿಯಮ ಪ್ರತ್ಯಾಹಾರ 3 ವಿಷಯಗಳೇನಿದೆ 8 ಅಷ್ಟಾಂಗ ಯೋಗ ಎನ್ನುವಂಥ ಯೋಗದ ಒಂದು ನಿಯಮಗಳಲ್ಲಿ ಯಮ ನಿಯಮ ಮತ್ತು ಪ್ರತ್ಯಾಹಾರಗಳನ್ನು ಅಭ್ಯಾಸ ಮಾಡೋದ್ರಿಂದ ಬಹುಶಃ ಮನುಷ್ಯ ತನ್ನ ಭೌತಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಾನಿಕಾರಕವಾಗಿರುವ ಅಂಶಗಳಿಂದ ದೂರ ಇರ್ತಾನೆ. ಉದಾಹರಣೆಗೆ ಕೆಲವೊಬ್ಬರು ನಿದ್ರಾಹೀನತೆ ಅಂತ ಬರ್ತಾರೆ. ಅವರು ತುಂಬ ಕೋಪ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಅವರು ಅಹಿಂಸೆಯನ್ನು, ಸತ್ಯವನ್ನು, ಪ್ರೀತಿಯನ್ನು, ಎಲ್ಲೆಡೆ ಭಗವಂತನ ಇರುವಿಕೆಯನ್ನು ಯಮನಿಯಮಗಳಲ್ಲಿ ಕಂಡುಕೊಂಡ್ರೆ ಮತ್ತು ಪ್ರತ್ಯಾಹಾರದಲ್ಲಿ ಅವರ ನಾಲಿಗೆ ರುಚಿಗೆ ಕಾರಣವಾಗುವಂತಹ ರಾಜಸಿಕ ಆಹಾರದಿಂದ ದೂರ ಇದ್ದರೆ ಖಂಡಿತವಾಗಿಯೂ ಅವರ ಅಧಿಕ ರಕ್ತದೊತ್ತಡ, ನಿದ್ರಾಹೀನತೆ, ಕೋಪ ಕಡಿಮೆ ಆಗುತ್ತೆ. ಬರೀ ಆಸನ, ಪ್ರಾಣಾಯಾಮ, ಧ್ಯಾನಗಳಿಂದ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಹುಶಃ ನನ್ನ ಒಂದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇಷ್ಟೇ. ಎಲ್ಲ ಯೋಗ ತರಬೇತಿ ಏನು ನಡೀತಾ ಇದೆ ಅಲ್ಲಿ ಆಸನ, ಪ್ರಾಣಾಯಾಮ, ಧ್ಯಾನದ ಅಭ್ಯಾಸದ ಜೊತೆಗೆ ಯಮ ನಿಯಮ ಪ್ರತ್ಯಾಹಾರಗಳ ಮತ್ತು ಧಾರಣಗಳ ಅಭ್ಯಾಸದ ಒಳಗಿನ ವಿಷಯಗಳನ್ನು ಅರಿತಾಗ ನೀವು ಹೇಳಿದಂತೆ ಒಬ್ಬೊಬ್ಬ ವ್ಯಕ್ತಿಗೆ ತನಗಿರುವ ಆರೋಗ್ಯದ ಸಮಸ್ಯೆಗೆ ಕಾರಣ ಏನು ಅಂತ ಅವರಿಗೆ ಅರ್ಥ ಆಗುತ್ತೆ. ಆ ಒಂದು ಪ್ರಚೋದನಕಾರಿ ಅಂಶಗಳು ಏನಿದೆ ಅಂತ, ಮತ್ತು ತಕ್ಕದಾದ ಯೋಗಾಭ್ಯಾಸ ಖಂಡಿತವಾಗ್ಲೂ ಶಿಕ್ಷಕರು ಹೇಳ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಯಮನಿಯಮ ಪ್ರತ್ಯಾಹಾರ ಅಭ್ಯಾಸ ಮತ್ತು ಅದರ ಅರಿಯುವಿಕೆ ಅರಿತ ತಜ್ಞರಿಂದ ಬೇಕಾಗಿದೆ ಯೋಗಾಭ್ಯಾಸಗಳಿಗೆ ಅನ್ನೋದು ನನ್ನ ಅಭಿಪ್ರಾಯ. ಪರಮೇಶ್ ಜಿ, ಧನ್ಯವಾದಗಳು ಸರ್. ಪರಮೇಶ್ ಜಿ ಅವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್. ನಿಮ್ಮ ಪ್ರಶ್ನೆಗೆ ಮುಂದುವರಿದ
ಉತ್ತರವಾಗಿ ನಾನು ಕೆಲವು ಅಂಶಗಳನ್ನ ಹೇಳ್ತೇನೆ. ಇವತ್ತಿನ ದಿನ ಕಾಯಿಲೆ ಅಂಥದ್ದು ನೀವು ಹೇಳಿದರೆ ಅವರು ಔಷಧಗಳನ್ನು ಆಗಲೇ ಅಭ್ಯಾಸ ಮಾಡ್ತಿರ್ತಾರೆ. ಆದರೂ ಯೋಗದಿಂದ ಇನ್ನೂ ಏನಾದರೂ ಪರಿಹಾರ ಸಿಗ್ಬೋದಾ ಅಂತ. ಖಂಡಿತವಾಗೂ ಸಿಗುತ್ತೆ. ಅದು ಯಾವಾಗ ಅಂದರೆ ಅವರು ಏನು ಒಂದು ಮಾನಸಿಕ ಅಥವಾ ದೈಹಿಕ ಸಮಸ್ಯೆಯಿಂದ ಬಳಲ್ತಿದ್ದಾರೆ, ಅದಕ್ಕೆ ಏನು ಔಷಧವನ್ನು ಮಾಡ್ತಿದ್ದಾರೆ ಅದನ್ನು ನಿಯಮಿತವಾಗಿ ತೆಗೆದುಕೊಳ್ಳೋದು, ಹಾಗೆ ಯೋಗವನ್ನು ಒಂದು ಸಪೋರ್ಟಿಂಗ್ ಟೂಲ್ ಅಥವಾ ಕಾಂಪ್ಲಿಮೆಂಟ್ರಿ ಥೆರಪಿಯಾಗಿ ಅವರು ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಯೋಗವನ್ನೇ ನಂಬಿ ಪೂರ್ತಿ ಆ ಕಾಯಿಲೆಗೆ ನಂಬಿ ಇದು ಮಾಡಬಾರ್ದು. ಯಾಕೆಂದರೆ ಕೆಲವು ಕಾಯಿಲೆಗಳು ಹೇಗಿರುತ್ತೆ ಅಂದರೆ ಔಷಧದೊಂದಿಗೆ ಯೋಗ ಒಂದು ಕಾಂಪ್ಲಿಮೆಂಟ್ರಿ ಥೆರಪಿ ಅಥವಾ ಸಪೋರ್ಟಿವ್ ಥೆರಪಿಯಾಗಿ ತುಂಬ ಒಂದು ವಂಡರ್ಫುಲ್ ರಿಸಲ್ಟ್ಸನ್ನು ಕೊಡ್ತದೆ. ಹಾಗೆ ನಾನು ಹೇಳೋದೇನೆಂದರೆ ಒಬ್ಬ ಮನುಷ್ಯ ತನ್ನ ಕಾಯಿಲೆಗೆ ಸಂಪೂರ್ಣ ಒಂದು ಏನು ಪರಿಹಾರ ಕಂಡುಕೊಳ್ಳಲು ವಿಫಲ ಆಗ್ತಾನೆ ಅನ್ನುವಾಗ ಎರಡನ್ನು ನಿಷ್ಠೆಯಿಂದ ಒಂದು ಪಾಲನೆ ಮಾಡಿದರೆ ಯೋಗ ಒಂದು ಸಪೋರ್ಟಿವ್ ಆಗಿ ಹಾಗೂ ಆ ಕಾಯಿಲೆಗೆ ಸರಿಯಾದಂಥ ಒಂದು ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಮತ. ಸರ್, ಇದರಲ್ಲಿ ಇನ್ನೊಂದು ಏನಂತೇಳಂದ್ರೆ ಯೋಗ ಅಂತೇಳಂದ್ರೆ ಔಷಧ ರಹಿತ ಚಿಕಿತ್ಸೆ ಅಂತೇಳಿ ಬಂದಾಗ ಇಲ್ಲಿ ಪ್ರಾಮುಖ್ಯತೆ ಔಷಧಕ್ಕೆ ಆಗತ್ತಾ ಅಥವಾ ಯೋಗದ ಇದಕ್ಕೆ ಆಗತ್ತಾ ಅನ್ನೋದೊಂದು. ಇಲ್ಲಿ ಎರಡೂ ಪ್ರಮುಖವಾಗ್ತವೆ. ಇಲ್ಲಿ ಕಾಯಿಲೆ ಪ್ರಮುಖ ಆಗುತ್ತೆ. ನಾವು ಕಾಯಿಲೆಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಔಷಧವೂ ಬೇಕು, ಅದಕ್ಕೆ ಪೂರಕವಾಗಿ ಯೋಗವೂ ಬೇಕು. ಈ ರೀತಿಯಾಗಿ ನಾನು ನಿಮಗೆ ಒಂದು ಉತ್ತರವನ್ನು ಹೇಳಲಿಕ್ಕೆ ಇಷ್ಟ. ಕಾಯಿಲೆಯ ತೀವ್ರತೆ ಎಷ್ಟಿರುತ್ತೋ ಅದ್ರ ಮೇಲೂ ಕೂಡ ಹೌದು, ಕಾಯಿಲೆ ತೀವ್ರತೆ ಕೂಡ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಒಂದು ನಂಬಿಕೆನೂ ಏನಿದೆ ಅಂದರೆ ಯೋಗದಿಂದಲೇ ಎಲ್ಲವೂ ಪರಿಹಾರ ಆಗಿಬಿಡ್ತದೆ ಅಥವಾ ಇಲ್ಲ ಇಂಥ ಒಂದು ಔಷಧಿಯಿಂದನೇ ಎಲ್ಲ ಪರಿಹಾರ ಆಗಿಬಿಡ್ತದೆ ಅನ್ನೋದು ತಪ್ಪು ಇವತ್ತಿನ ದಿನಗಳಲ್ಲಿ. ಯಾಕೆಂದರೆ ಇವತ್ತೊಂದು ಕಾಂಪ್ಲಿಮೆಂಟ್ರಿ ಥೆರಪಿ ಅಂತ ಒಂದು ಶುರು ಆಗಿದೆ. ಕಾಂಪ್ಲಿಮೆಂಟ್ರಿ ಟ್ರೀಟ್ಮೆಂಟ್ ಅಂತಲೂ ಇರುತ್ತೆ ಅಥವಾ ಕಾಂಪ್ಲಿಮೆಂಟ್ರಿ ಮೆಡಿಸಿನ್ ಅಂತಲೂ ಇದೆ. ಹಾಗಾಗಿ ಎಲ್ಲ ಒಟ್ಟೊಟ್ಟಿಗೆ ಹೋಗುವಾಗ ನಿಮಗೆ ಉತ್ತಮ ಫಲಿತಾಂಶ ಸಿಗ್ತದೆ. ಧನ್ಯವಾದ ಪರಮೇಶ್ವರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ತೆ. ಕರೆಯಲ್ಲೇನೋ ವ್ಯತ್ಯಯ ಉಂಟಾಯಿತು. ಆಗಲೇ ಹೇಳ್ತಿದ್ರು ಪರಮೇಶ್ವರ್ ಅವರು. ಈಗ ಹೇಗೆ ಅಂತ ಅಂದರೆ ನಾವು ಸಾಮಾನ್ಯವಾಗಿ ಜೀವನ ಮಾಡ್ತಾ ಇರ್ತೀವಿ, ಯೋಗ ಮಾಡ್ತಾ ಇರೋದಿಲ್ಲ. ಕಾಯಿಲೆ ಬಂದುಬಿಡುತ್ತೆ, ಅದಕ್ಕೆ ಚಿಕಿತ್ಸೆಗೆ ಅಂತ ಹೋಗ್ತೀವಿ, ನಮಗೆ ಅವರು ಔಷಧಿಗಳನ್ನು ಕೊಡ್ತಾರೆ. ಅದಾದಮೇಲೆ ಯೋಗ ಇದಕ್ಕಿಂತಲೂ ಉತ್ತಮವಾದದ್ದು ಅಂತ ಹೇಳಂತ ಅನಿಸುತ್ತೆ. ಆದರೆ ನಾವು ಯೋಗ ಮತ್ತು ಕಲಿತು ಪ್ರಾರಂಭ ಮಾಡುವ ಹೊತ್ತಿಗೆ ನಾವು ಔಷಧಿಗಳಿಗೂ ಕೂಡ ಅಡಿಕ್ಟ್ ಆಗಿರ್ತೀವಿ. ಹಾಗಾಗಿ ಅದನ್ನು ಬಿಡೋ ಅಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ತಾವು ಹೇಳೋ ಅಂಥದ್ದು. ಹೌದು, ಕೆಲವೊಂದು ಸಲ ಜನ ಏನು ಮಾಡ್ತಾರೆ ಅಂದರೆ ನಾನು ಈ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ ಅಥವಾ ಒಂದು ಸಿಸ್ಟಮ್ ಆಫ್ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದೀನಿ ಅನ್ನುವಾಗ ಇದನ್ನು ತಕ್ಷಣ ಬಿಟ್ಬಿಡ್ಲಾ ಅಂತಲೂ ಕೇಳ್ತಾರೆ. ನಾನು ಅದನ್ನು ಒಂದು ಅಡ್ವೈಸ್ ಮಾಡೋದಿಲ್ಲ. ನೀವು ಹೇಳಿದಾಗ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಡಿಕ್ಷನ್ ಅನ್ನೋದು ಒಂದೇ ಕ್ಷಣಕ್ಕೆ ನಾವು ಬಿಡಲಿಕ್ಕಾಗೋದಿಲ್ಲ. ಇದನ್ನು ನಿಧಾನವಾಗಿ ಬಿಡ್ತಾ ಬಂದು ಇನ್ನೊಂದನ್ನು ನಿಧಾನವಾಗಿ ನಾವು ಅದನ್ನು ಟೇಪರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದನ್ನು ಕಮ್ಮಿ ಮಾಡ್ತಾ ಬರೋದು, ಇನ್ನೊಂದನ್ನು ಜಾಸ್ತಿ ಮಾಡ್ತಾ ಬರೋದು. ಹಾಗಾಗಿ ನೀವು ಔಷಧಗಳನ್ನು ಬಿಡಬೇಕು ಅಂತಾದರೆ ನಿಧಾನವಾಗಿ ಅದನ್ನು ಬಿಡ್ತಾ ಬಂದು ಯೋಗವನ್ನೇ ಸಂಪೂರ್ಣವಾಗಿ ಅದಕ್ಕೆ ಒಳಪಡಿಸ್ಕೊಂಡು ಅಥವಾ ತೊಡಗಿಸ್ಕೊಂಡು ನೀವು ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳ್ತೀನಿ. ಮತ್ತು ಈ ನಡುವೆ ವೈದ್ಯಕೀಯ ಪರೀಕ್ಷೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಾವೇ ನಮ್ಮ ಪಾಡಿಗೆ ನಾವೇ ಟೇಪರ್ ಮಾಡಿಕೊಂಡು ನಾನೇ ಬಿಡ್ತೀನಿ ಅಂತಂದರೆ ಅದು ತಪ್ಪು. ವೈದ್ಯರ ಬಳಿ ಹೋಗಿಯೇ ಆ ಟೇಪರಿಂಗನ್ನು ಮಾಡಬೇಕು. ಮತ್ತೊಂದು ಕರೆ ಇದೆ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ತೆ ಸರ್, ನಾವು ಹಳೆಬಿಡಿಯಿಂದ ಗಂಗಾಧರ್ ಅಂತ ಹೇಳ್ಬಿಟ್ಟು. ಮಾತಾಡಿ ಗಂಗಾಧರ್. ಸರ್, ಮಂಡಿ ಚುಪ್ಪು ನಾವು ಕೂತ್ರೆ ಎದಳಕ್ಕಾಗಲ್ಲ. ಆಮೇಲೆ ಈ ನರ ಇದೆಯಲ್ಲ ಸರ್, ಬ್ಯಾಕು ಮೀನಿನ ಕಂಡಿಂದ ಕೆಳಗಿಂದ ಅದೊಂದು ಎಳೆಯುತ್ತೆ ಸರ್, ತುಂಬಾ ಎಳೆಯುತ್ತೆ. ರಾತ್ರಿ ಹೊತ್ತು ಮಲಗಿದಾಗ ಮೀನ್ ಕಂಡದ್ದು ಇರುತ್ತಲ್ಲ ಸರ್, ಹಂಗೆ ಗಟ್ಟಿ ಇಟ್ಕೊಳುತ್ತೆ. ಎತ್ತಿನ ಕಂಡ ಮಾತ್ರ ಕ್ಲಿಯರ್ ಆಗುತ್ತೆ ಸರ್. ಫುಲ್ ಎಳೆದಾಕ್ಬಿಡುತ್ತೆ ಸರ್. ಏನ್ ವೃತ್ತಿ ಮಾಡ್ತೀರಿ ತಾವು? ಸರ್, ಟೈಲರಿಂಗ್ ಸರ್. ಟೈಲರಿಂಗ್. ಹೌದು ಗಂಗಾಧರ್ ಅವರೇ, ಖಂಡಿತವಾಗಿದ್ದು ಆಕ್ಯುಪೇಷನಲ್ ಹಜಾರ್ಡ್ ಅಂತ ಕರಿತೀವಿ, ಔದ್ಯೋಗಿಕ ಆರೋಗ್ಯದ ಸಮಸ್ಯೆ ಅಂತ ಹೇಳ್ತೀವಿ. ಇಲ್ಲಿ ನಾನು ಯೋಗದ ಅಭ್ಯಾಸಕ್ಕಿಂತ ಮುಂಚಿತವಾಗಿ ನಾನು ಒಂದೆರಡು ಪ್ರಶ್ನೆ ಕೇಳ್ತೀನಿ. ತಮಗೇನಾದ್ರೂ ಶುಗರ್ ಅಥವಾ BP ಸಮಸ್ಯೆ ಇದೆಯಾ? ಇಲ್ಲ ಸರ್, ಎರಡೂ ಇಲ್ಲ ಸರ್. ಖಂಡಿತ. ತಮಗೆ ವಯಸ್ಸು ಎಷ್ಟಿರ್ಬೋದು? ಸರ್ 50 ಸರ್. 50. ನೀವೊಂದು ಕೆಲಸ ಮಾಡಿ ಗಂಗಾಧರ್ ಅವರು, ಇದು ಸ್ನಾಯು ಸೆಳೆತದಿಂದ ವಾತವೃದ್ಧಿಯಿಂದ ಆಗುವಂಥದ್ದು. ಭಾಳ ಸುಲಭವಾಗಿ ಅಂದರೆ ನೀವು ಒಂದು 100 ಮಿಲಿ ಅಂದರೆ ದೊಡ್ಡ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಬಿಸಿ ಹಾಲಿಗೆ ಒಂದೇ ಒಂದು ಚಮಚದಷ್ಟು ತುಪ್ಪ, ನಿಮಗೆ ಡಯಾಬಿಟಿಸ್ ಇಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಚೂರು ಬೆಲ್ಲ, ಅರ್ಧ ಲೋಟ ಬಿಸಿ ಹಾಲು, 1 ಸ್ಪೂನ್ ತುಪ್ಪ ಮತ್ತು ಒಂದು ಸಣ್ಣ ಚೂರು ಬೆಲ್ಲವನ್ನು ಹಾಕಿ ಪ್ರತಿದಿನ ರಾತ್ರಿ ಊಟವಾದ 1 ಗಂಟೆ ನಂತರ
ಇದನ್ನು ಒಂದು 10ರಿಂದ 15 ದಿವಸ ಅಭ್ಯಾಸ ಮಾಡಿ. ಖಂಡಿತವಾಗ್ಲೂ ಗಮನಾರ್ಹವಾಗಿ ನಿಮ್ಮ ಸೊಂಟದ ನೋವು ಇರ್ಬೋದು, ಕಾಲುಗಳ ಸೆಳೆತ ಇರ್ಬೋದು, ಸ್ನಾಯುಗಳ ಬಿಗಿತನ ಇರ್ಬೋದು, ನಿಜಕ್ಕೂ ನೀವು ಅಚ್ಚರಿ ಪಡುವಂತೆ ಅದು ಕಡಿಮೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾಕಂದರೆ ಬಿಸಿ ಹಾಲು ದೊಡ್ಡ ಲೋಟ ಅಂದರೆ 200-250 ml ಆಗುತ್ತೆ. ಸಣ್ಣ ಒಂದು ಅದಕ್ಕೆ ಅರ್ಧ ಅಂದರೆ 100 ml ಅಂತ ಇಟ್ಕೋಬೋದು, ಅಷ್ಟೇ ಸಾಕು. ಅರ್ಧ ಲೋಟ ಬಿಸಿ ಹಾಲಿಗೆ ಒಂದು ತಿಂಡಿ ತಿನ್ನೋ ಸ್ಪೂನಲ್ಲಿ 1 ಸ್ಪೂನ್ ಬಿಸಿ ತುಪ್ಪ, ಕರಗಿಸಿರೋದಾಗ್ಬೋದು ಗಟ್ಟಿದಾಗ್ಬೋದು, ತೊಂದರೆ ಇಲ್ಲ, ಅದು ಹಾಕಿದ್ರೆ ಕರಗುತ್ತೆ. ಅದಕ್ಕೆ ನೀವು ಡಯಾಬಿಟಿಸ್ ಇಲ್ಲದೆ ಇರೋದ್ರಿಂದ ನಿಮಗೆ ಹೇಳ್ತೀನಿ, ಒಂದು ಸಣ್ಣ ಚೂರು ಬೆಲ್ಲದ ಪುಡಿ ಒಂದು 1/4 ಚಮಚ ಹಾಕ್ಕೊಂಡು ಅದನ್ನು ಕದಡ್ಬಿಟ್ಟು ರಾತ್ರಿ ಊಟ ಆದ 1 ಗಂಟೆ ನಂತರ ದಿನಕ್ಕೆ 1 ಬಾರಿ ರಾತ್ರಿ ಮಾತ್ರ ಕುಡಿದು ಸ್ವಲ್ಪ ಬಿಸಿನೀರು ಕುಡಿದು ಮಲಕ್ಕೊಳ್ಳಿ. 2 ವಾರ ಪ್ರಾಕ್ಟೀಸ್ ಮಾಡಿ, ನೀವು ತುಂಬ ಖುಷಿ ಪಡ್ತೀರ. ಅಷ್ಟು ಚೆನ್ನಾಗಿ ನಿಮ್ಮ ಸ್ನಾಯು ಸೆಳೆತ ಕಡಿಮೆ ಆಗುತ್ತೆ. ಖಂಡಿತ ನಿಮಗೆ ಅದು ಕಾಲಿನ ಉಪಯೋಗ ಜಾಸ್ತಿ ಆಗುತ್ತೆ. ಹೆಚ್ಚು ಹೊತ್ತು ನಿಲ್ತೀರಿ ಅಥವಾ ಹೆಚ್ಚು ಹೊತ್ತು ಅದು ಪ್ರೆಷರೈಸ್ಡ್ ಆಗಿ ಕೆಲಸ ಮಾಡ್ತೀರಿ. ಈಗ ನಾ ಹೇಳಿದಂಥ ಆಹಾರದ ಪರಿಹಾರ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಈ ಮುಂಚೆ ಕರೆ ಮಾಡೋದ್ರಿಗೂ ಕೂಡ ನಾನು ಹೇಳ್ತಾ ಇದ್ದೆ, ಇಲ್ಲಿ ವಿಶ್ರಾಂತಿ, ನಿದ್ರೆ ಮಾಡೋದಲ್ಲ, ಕೆಲಸದ ಮಧ್ಯದಲ್ಲಿ ನೀವು ಈ ವಯಸ್ಸಲ್ಲೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದೆ, ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳುವಾಗ ಅಂಗಾತ ಶವಾಸನದಲ್ಲಿ ಮಲಗಿ ಕಾಲಿನ ಬೆರಳು, ಹಿಮ್ಮಡಿ, ಮುಂಗಾಲು, ಮೀನುಖಂಡದ ಸ್ನಾಯು, ಮೊಣಕಾಲು ಕಿಲ್ಲನ್ನು ಗಮನಿಸ್ತಾ ಅಲ್ಲಿ ವಿಶ್ರಾಂತಿಯನ್ನು ಗಮನಿಸ್ತಾ ಹೋದರೆ, ಅದನ್ನು ಅನುಭವಿಸ್ತಾ ಹೋದರೆ ನಿಮಗೆ ಮಧ್ಯದಲ್ಲಿ ವಿಶ್ರಾಂತಿನೂ ಸಿಗುತ್ತೆ, ಸ್ನಾಯು ಸೆಳೆತ ಆಗದಂಗೂ ನೀವು ಕಾಪಾಡ್ಕೊಳ್ಬೋದು. ಇನ್ನು ಅದಕ್ಕೆ ಬೇಕಾದಂಥ ಆಸನಗಳಿದ್ದಾವೆ. ಈಗ ಉದಾಹರಣೆಗೆ ನಾವು ಪವನ ಮುಕ್ತಾಸನ ಅಂತ ಹೇಳ್ತೀವಿ, ಪಾದೋತ್ಥಾನಾಸನ ಅಂತ ಹೇಳ್ತೀವಿ, ಹೀಗೆ ಅನೇಕ ಆಸನಗಳಿದ್ದಾವೆ, ಸರ್ವಾಂಗಾಸನ ಅಂತ. ಅದರಿಂದ ರಕ್ತ ಚಲನೆ ಚೆನ್ನಾಗಾಗಿ ನಮಗೆ ಚೆನ್ನಾಗಿ ಅನಿಸುತ್ತೆ. ನೀವು ಇಷ್ಟು ಪರಿಹಾರ ಕ್ರಮಗಳನ್ನು ಅನುಸರಿಸ್ಬೋದು. ಸರ್ ಮುಂಚೆ ಯೋಗ ಮಾಡ್ತಾ ಇದ್ದೆ ಸರ್, ಸ್ವಲ್ಪ ವರ್ಷದಿಂದ ಬಿಟ್ಬಿಟ್ಟೇನೆ. ಇಲ್ಲ ಮಾಡಿ ಯೋಗ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸ್ತಾ ಇರೋದು, ಆಕಾಶವಾಣಿ ಜೊತೆ ನಾವು ಕಾರ್ಯಕ್ರಮ ಮಾಡ್ತಾ ಇರೋದೇ ನಿಮ್ಮೆಲ್ಲರನ್ನ ಪ್ರಚೋದಿಸಿ ಒಂದು ಒಳ್ಳೆಯ ಇದು ವಿಶ್ವವೇ ಒಪ್ಪಿರುವಂಥ ಒಂದು ವಿಜ್ಞಾನಕ್ಕೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ. ಆ ಕಾರ್ಯಕ್ರಮಗಳೆಲ್ಲವೂ ಸಾರ್ಥಕ ಆಗೋದು ನಿಮ್ಮಂಥ ಆಸಕ್ತರು, ಅವಶ್ಯಕತೆ ಇರೋರು ಯೋಗಾಭ್ಯಾಸ ಮಾಡಿದಾಗ ದಯವಿಟ್ಟು ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಿ ದಯವಿಟ್ಟು. ಸರ್ ನಮ್ಮ ಮಾವೊಬ್ರು 80 ವರ್ಷ ಯೋಗ ಮಾಡಿ ಈಗಲೂ ಚೆನ್ನಾಗಿದ್ದಾರೆ ಸರ್, ಅವ್ರೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇದಕ್ಕಿಂತ ಒಳ್ಳೆ ಮಾದರಿ ನಿಮ್ಗೆ ಬೇಕಾ? ನೀವು ಮಾಡ್ಬಿಡಿ ಗಂಗಾಧರ್. ಎಸ್, ಅವ್ರು ಮಾತ್ರ ಒಂದು ಮಾತ್ರ ನುಂಗಲ್ಲ ಸರ್, ಅವ್ರು ಗ್ಯಾಸ್ಟ್ರಿಕ್ ಮಾತ್ರೆ ಆಗಲಿ ಏನ್ ಮಾತ್ರೆ ಆಗ್ಲಿ ನುಂಗಲ್ಲ. 80 ವರ್ಷ ಈಗಲೂ ಯೋಗ ಮಾಡ್ತಾರೆ, ಈಗಲೂ ಚೆನ್ನಾಗಿದ್ದಾರೆ ಸರ್. ಈಗ ಅವ್ರು ಎಷ್ಟೊತ್ತಿಗೆ ಮಾಡ್ತಾರೆ ಏನು ಅಂತ ಕೇಳ್ಕೊಂಡು ಬೆಳಿಗ್ಗೆ ಅವ್ರ ಜೊತೆಲ್ಲ ನಾನು ಕಲ್ತಿದ್ದು ಸರ್. ಈಗ ಮಧ್ಯದಲ್ಲಿ ಬಿಟ್ಬಿಟ್ಟು ನಾನು ಕೆಲಸದ ಒತ್ತಡದಿಂದ. ನೀವು ಕಲ್ತು ಇನ್ನೊಂದು 4 ಜನಕ್ಕೆ ಕಲ್ಸೋದ್ ಬಿಟ್ಬಿಟ್ಟು ನೀವೇ ಬಿಟ್ಬಿಟ್ಟಿದ್ದೀರಲ್ಲ. ಎಲ್ಲ ಗೊತ್ತು ಸರ್, ಎಲ್ಲ ಯೋಗಾಸನ, ಇದು ಪ್ರಾಣಾಯಾಮ ಎಲ್ಲ ಪ್ರತಿಯೊಂದು ಗೊತ್ತು ಸರ್. ಪ್ರಾರಂಭ ಮಾಡಿ ಗಂಗಾಧರ್, ಹಂಗಿದ್ರೆ ತಡೆ ಮಾಡ್ಬಿಡಿ. ಈ ಹೆಂಗೋ ಅಂತಾರಾಷ್ಟ್ರೀಯ ಯೋಗ ದಿವಸನೂ ಬರ್ತಾ ಇದೆ. ಹೌದು ಸರ್, ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ನಮಸ್ತೆ ಸರ್, ದಿನೇಶ್ ಗುಡ್ದೂರ್ ಅಂತ ಆಲ್ದೂರ್. ನಮಸ್ತೆ ಮಾತಾಡಿ ದಿನೇಶ್, ಮಾತಾಡಿ. ಏನು ಪ್ರಶ್ನೆ ಇದೆ ಕೇಳಿ. ಈ ಜಾಯಿಂಟ್ಸ್ ಪೇನ್, ಬ್ಯಾಕ್ ಪೇನ್ ಎಲ್ಲ ಇರೋರು ಯೋಗ ಮಾಡ್ಬೋದಾ ಅಂತ? ಖಂಡಿತ ಮಾಡ್ಬೋದು ದಿನೇಶ್ ಅವರೇ. ಬ್ಯಾಕ್ ಪೇನಲ್ಲಿ ನಾವು ಮುಖ್ಯವಾಗಿ ಒಂದು ನಿಮಗೆ ಹೇಳುವಂಥದ್ದು ಅಂತಂದರೆ, ಮುಂದ್ಗಡೆ ಬಾಗಿ ಮಾಡುವಂತಹ ವ್ಯಾಯಾಮಗಳನ್ನು ಮಾಡಬೇಡಿ ಅಂತ. ಯಾವುದೇ ನೀವು ವ್ಯಾಯಾಮ ಅಥವಾ ಯೋಗದ್ದು ಅಭ್ಯಾಸ ಮಾಡ್ತಾ ಇದ್ದರೆ ನೀವು ಮುಂದ್ಗಡೆ ಬಾಗಿ ಮಾಡುವಂತಹ ಅಭ್ಯಾಸಗಳನ್ನು ಮಾಡಬೇಡಿ. ಆದರೆ ಹಿಂದೆ ಬಾಗುವಂಥದ್ದನ್ನು ಮಾಡಬಹುದು. ಯಾಕೆ ಅಂತಂದರೆ ನಮ್ಮ ಬೆನ್ನು ಮೂಳೆ ಏನಿದೆ ಅದಕ್ಕೆ ಒಂದು ಕರ್ವೇಚರ್ ಇರುತ್ತೆ. ಆ ಕರ್ವೇಚರ್ಗೆ ಅನುಗುಣವಾಗಿ ಇದ್ದರೆ ಮಾತ್ರ ಬೆನ್ನು ನೋವು ಬರಲ್ಲ. ಅದು ಏನಾದರೂ ವ್ಯತ್ಯಾಸ ಆದಾಗ ಅದರ ನಡುವೆ ಇರುವಂತಹ ಡಿಸ್ಕ್ಗಳಲ್ಲಿ ಏನಾದರೂ ತೊಂದರೆ ಇದ್ದರೆ, ಅಥವಾ ಅದರ ನಡುವೆ ಒಂದು ಗ್ಯಾಪ್ ಇರುತ್ತೆ, ಕೆನಾಲ್ ಅಂತ ಹೇಳ್ತೀವಿ, ಅದರ ಅಲ್ಲಿ ಏನಾದರೂ ತೊಂದರೆ ಇದ್ದಾಗ ಈ ಥರ ಸೊಂಟ ನೋವು ಬರ್ತದೆ. ಇದನ್ನು ಬಿಟ್ಟರೆ ಅದನ್ನು ಸುತ್ತಮುತ್ತ ಇರುವಂತಹ ಒಂದು ಮಾಂಸಖಂಡಗಳಲ್ಲಿ ಏನಾದರೂ ತೊಂದರೆ ಆದ್ರೂ ಸೊಂಟ ನೋವು ಬರುತ್ತೆ. ಹಾಗಾಗಿ ಅದರಲ್ಲಿ ವ್ಯತ್ಯಾಸವನ್ನು ನಾವು ಇನ್ನೂ ಹೆಚ್ಚಿಗೆ ಮಾಡಬಾರ್ದು. ಅದಕ್ಕೆ ಮುಂದೆ ಬಾಗಿ ಮಾಡುವಂತಹ ವ್ಯಾಯಾಮಗಳನ್ನು ಆದಷ್ಟು ಬಿಟ್ಟು ಹಿಂದೆ ಬಾಗಿ ಮಾಡುವಂಥದ್ದನ್ನು ಮಾಡಿದರೆ ಬಹಳ ಮಟ್ಟಿಗೆ ಇಲ್ಲಿ ಸಹಾಯ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳುವಂಥದ್ದು ಅಂತಂದರೆ ಭುಜಂಗಾಸನ ಅಂತ ಹೇಳ್ತೀವಿ. ಹೊಟ್ಟೆ ಮೇಲೆ ಮಲ್ಕೊಂಡ್ಬಿಟ್ಟು ಎದೆ ಪಕ್ಕದಲ್ಲಿ ನಿಮ್ಮ 2 ಹಸ್ತಗಳನ್ನು ಇಟ್ಟು ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ತಲೆ, ಕುತ್ತಿಗೆ, ಎದೆ ಭಾಗ ಅಂದರೆ ಹೊಕ್ಕಳಿನ ತನಕ ಹಿಂದಕ್ಕೆ ಬಾಗಿಸಿದ್ರೆ ಸ್ವಲ್ಪ ಹೊತ್ತು ಅಲ್ಲಿ ಉಸಿರಾಡ್ತಾ ನಿಂತ್ಕೊಂಡು ಮತ್ತೆ ವಾಪಸ್ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ವಾಪಸ್ ನೆಲಕ್ಕೆ ಬಂದು ಮಲ್ಕೊಳ್ಳುವಂಥದ್ದು. ಈ ಅಭ್ಯಾಸವನ್ನು ಮಾಡಿದರೆ ಬಹಳಷ್ಟು ಮಟ್ಟಿಗೆ ಸೊಂಟ ನೋವು ಕಡಿಮೆಗೆ ಆಗ್ತದೆ.
ಅದ್ರ ಜೊತೆಯಲ್ಲಿ ಇನ್ನೂ ಹಲವಾರು ಇದ್ದಾವೆ. ಅಂದರೆ ಉಷ್ಟ್ರಾಸನ ಅಂತ ಹೇಳ್ತೀವಿ, ಅರ್ಧ ಉಷ್ಟ್ರಾಸನ ಅಂತ ಹೇಳ್ತೀವಿ, ಸೇತು ಬಂಧಾಸನ ಅಂತ ಇದೆ, ಶಲಭಾಸನ ಅಂತ ಇದೆ. ಸೊ ಇದೆಲ್ಲ ವ್ಯಾಯಾಮಗಳನ್ನು ನೀವು ಕಲಿತವರ ಹತ್ರ, ತಜ್ಞ ವೈದ್ಯರ ಹತ್ರ ಅಥವಾ ಯೋಗಾಭ್ಯಾಸ ಯಾರು ಸರಿಯಾಗಿ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕಲ್ತ್ಕೊಂಡು ಮಾಡಿದರೆ ಒಳ್ಳೆಯದು. ಯಾಕೆಂತಂದರೆ ನಾವು ನಮ್ಮಷ್ಟಕ್ಕೆ ಟಿ ವಿ ನೋಡಿಕೊಂಡು ಮಾಡ್ತಾ ಹೋದಾಗ ಆ ಬಾಡಿ ಅಲೈನ್ಮೆಂಟ್ ಅಂತ ಹೇಳ್ತೀವಿ ನಾವು, ಅದು ಸರಿಯಾಗಿ ಆಗೋದಿಲ್ಲ. ಅದು ತಪ್ಪಾಗಿ ಆದರೆ ನಿಮಗೆ ಉಪಯೋಗ ಆಗೋದಕ್ಕಿಂತ ಹಾನಿ ಆಗೋದೇ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಮೊದಲಿಗೆ ಕಲಿಯುವಾಗ ಖಂಡಿತವಾಗ್ಲೂ ಯಾರಿಗೆ ಗೊತ್ತಿದೆ ಸರಿಯಾಗಿ ಅವ್ರ ಹತ್ರ ಕಲಿಯೋದು ಅತಿ ಉತ್ತಮ. ಆದರೆ ಖಂಡಿತವಾಗ್ಲೂ ಇದಕ್ಕೆ ಬಹಳಷ್ಟು ಉತ್ತಮವಾಗಿ ಒಂದು ಯೋಗಾಭ್ಯಾಸದಿಂದ ಇದು ಪರಿಣಾಮ ಬೀರುತ್ತೆ. ನಿನ್ನೆ ರೇಡಿಯೋ ಟಾಕ್ ಕೂಡ ಇತ್ತು ಅದರ ಮೇಲೆ, ಸೊಂಟ ನೋವು ಮತ್ತು ಯೋಗ ಅಂತ ಹೇಳಿಬಿಟ್ಟು. ಸೊ ಅಷ್ಟೇ ಅಲ್ಲದೆ ನಿಮ್ಮ ಆಹಾರ ಕೂಡ ಅಲ್ಲಿ ಮುಖ್ಯ ಆಗುತ್ತೆ. ಹೊಟ್ಟೆಯಲ್ಲಿ ಕೆಲವರಿಗೆ ಗ್ಯಾಸ್ ಆದಾಗ ಕೂಡ ನಮಗೆ ಸೊಂಟ ನೋವು, ಬೆನ್ನು ನೋವು ಬರ್ತದೆ. ಆ್ಯಸಿಡಿಟಿ ಇದ್ದಾಗ ಕೂಡ ಅಪ್ಪರ್ ಬ್ಯಾಕ್, ಮೇಲ್ಗಡೆ ಬೆನ್ನು ನೋವು ಬರ್ತದೆ. ಹಾಗಾಗಿ ಅದನ್ನು ಕೂಡ ನಾವು ಸರಿಯಾಗಿ ನಿರ್ವಹಣೆ ಮಾಡುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಈ ಸೊಂಟ ನೋವು ಅಥವಾ ಬೆನ್ನು ನೋವು ಇದ್ದವರು ಸೂರ್ಯ ನಮಸ್ಕಾರವನ್ನು ಮಾಡಬಾರ್ದು. ಸೂರ್ಯ ನಮಸ್ಕಾರದಲ್ಲಿ ಕೆಲವು ಆಸನಗಳನ್ನು ಮಾಡಬೇಡಿ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಪಾದಹಸ್ತಾಸನ ಇದೆ, ಅದು ಮುಂದಕ್ಕೆ ಬಾಗಿ ಮಾಡುವಂಥದ್ದು, ಅದನ್ನೇ ಅವಾಯ್ಡ್ ಮಾಡಬೇಕಾಗ್ತದೆ. ಪರಿಪೂರ್ಣ ಆಗೋದಿಲ್ಲ. ಹಾಗಾಗಿ ಅವರು ಸೊಂಟ ನೋವನ್ನು ಸ್ವಲ್ಪ ಗುಣಪಡಿಸ್ಕೊಂಡು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋದು ಮುಖ್ಯ. ದಿನೇಶ್ ಸರ್, ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅನ್ಸುತ್ತೆ. ಹೌದು ಸರ್. ಬೇರೆ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಇಲ್ಲ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ತೆ ಸರ್, ನಾವು ಅಂದ್ರಾಳಿಂದ ಸಿದ್ದಪ್ಪ ಅಂತೇಳಿ. ಮಾತಾಡಿ ಸಿದ್ದಪ್ಪ ಅವರೇ. ನಾವು ಕೃಷಿ ಕೆಲಸ ಮಾಡ್ತೀವಿ, ಒಟ್ಟು ಒಂದು 35 ವರ್ಷದಿಂದ ಮಾಡ್ತಾ ಇದೀವಿ. ಈ ನಮ್ಮ ಪ್ರಕಾರ ನಮ್ದು ಯೋಗದ ಬಗ್ಗೆ ಒಂದು ಪ್ರಶ್ನೆ ಅಷ್ಟೇ, ಇನ್ನೇನಿಲ್ಲ. ಯೋಗದ ಬಗ್ಗೆ ಗೌರವ ಇದೆ. ಈ ಕೃಷಿ ಕೆಲಸ ದಿನನಿತ್ಯ ಮಾಡುವಂತವ್ರಿಗೆ ಯೋಗದ ಅವಶ್ಯಕತೆ ಇದೆಯಾ? ಕಳೆದ ವಾರನೂ ಕೂಡ ಪ್ರಶ್ನೆಯನ್ನ ಕೇಳಿದ್ರು, ನೀವು ಕೇಳ್ತಾ ಇದ್ದೀರಾ, ಅದಕ್ಕೆ ಉತ್ತರ ಹೇಳ್ತಾರೆ ಡಾಕ್ಟರ್. ಹೇಳಿ. ಸಿದ್ದಪ್ಪ ಹಂದ್ರಾಳ್. ಸಿದ್ದಪ್ಪ ಅವರು ಏನು ಅಂತ ಅಂದರೆ, ಈಗ ಸಿದ್ದಪ್ಪರ ಪ್ರಶ್ನೆ ಏನು ಅಂತ ಅಂದರೆ, ನಾವು ಪ್ರತಿ ದಿವಸ ಕೆಲಸ ಮಾಡ್ತೀವಿ, ಕೃಷಿಕರಾಗಿರೋದ್ರಿಂದ ಎಲ್ಲ ಥರದ ಕೆಲಸವನ್ನು ಮಾಡ್ತೀವಿ, ನಾವು ಕೂಡ ಯೋಗವನ್ನು ಮಾಡಬೇಕಾ? ಮಾಡೋದ ಅವಶ್ಯಕತೆ ಇದೆಯಾ? ಖಂಡಿತ ಅವಶ್ಯಕತೆ ಇದೆ ಸರ್. ಯಾಕೆಂದ್ರೆ ಒಂದು ಯೋಗವು ಒಂದು ಕ್ರಮಬದ್ಧವಾದ ಅಭ್ಯಾಸ ಆಗಿದೆ. ಆದರೆ ನಮ್ಮ ವೃತ್ತಿಯಲ್ಲಿ ನಾವು ಕಾಯಿಮಟ್ಟೆ ಆರಿಸ್ತೀವಿ, ಅಥವಾ ಕಳೆ ತೆಗಿತೀವಿ, ಅಥವಾ ಔಷಧಿ ಹೊಡಿತೀವಿ, ಅಥವಾ ಬೆಳೆ ಕೊಯ್ಲು ಮಾಡ್ತೀವಿ, ನಾಟಿ ಮಾಡ್ತೀವಿ, ಭೂಮಿ ಹದ ಮಾಡ್ತೀವಿ. ಅನೇಕ ಕೆಲಸಗಳನ್ನು ಕೃಷಿಯಲ್ಲಿ ನಾವು ಮಾಡೋದನ್ನು ನೋಡ್ತೀವಿ ಕೃಷಿಕರು. ಆದರೆ ಅಲ್ಲಿ ಒಂದು ಕ್ರಮಬದ್ಧತೆ ಅನ್ನೋದು, ಒಂದು ಸರಿಯಾದ ಕರಾರುವಕ್ಕಾಗಿ ಉಸಿರನ್ನು ಗಮನಿಸ್ತಾ ಒಂದು ನಿಯಮಿತವಾಗಿ ವೈಜ್ಞಾನಿಕವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕೆಲಸದ ಭಾರ ಅಥವಾ ಜವಾಬ್ದಾರಿ ಎಷ್ಟಿದೆ ಅಷ್ಟು ಉದ್ದಕ್ಕೂ ನೀವು ಮಾಡ್ತಾ ಹೋಗ್ತೀರಾ. ಅದರಲ್ಲೂ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ಬೋದು. ಇವತ್ತು 90% ಟೆಕ್ನಾಲಜಿ ರೈತರಾಗ್ಬಿಟ್ಟಿದ್ದಾರೆ. ಅಂದರೆ ಮನೆಯಲ್ಲೇ ಕುಳಿತು ಬೋರ್ವೆಲ್ಲನ್ನು ಆಫ್ ಮಾಡ್ತಾರೆ ಇವತ್ತು ಮೊಬೈಲಲ್ಲಿ. ಆಮೇಲೆ ಎಲ್ಲ ಸ್ಪ್ರಿಂಕ್ಲರ್ ಬಂದಿದೆ ಇವತ್ತು, ನಮಗೇನದು ವೀಡ್ ಕಟರ್ ಬಂದಿದೆ, ಬೇಕಾದಷ್ಟು ಯಂತ್ರಗಳನ್ನು ಇಲಾಖೆನೇ ಕೊಡ್ತಾ ಇದೆ. ಯಾಕಂದರೆ ರೈತರಿಗೆ ಕಷ್ಟ ಆಗಬಾರ್ದು, ಆಳುಗಳ ತೊಂದರೆ ಆಗಬಾರ್ದು, ದೊಡ್ಡ ಹಿಡುವಳಿದಾರರಿಗೆ ಅಂತ. ಇದರಿಂದ ಏನಾಗಿದೆ ಅಂದರೆ ದೈಹಿಕ ಶ್ರಮ. ಈಗ ನಾನೇ ನಮ್ಮ ಜಮೀನಲ್ಲಿ ಊರಿಗೆ ಹೋದ ನೋಡ್ತಾ ಇದ್ದೆ, ನಾವು ಭತ್ತ ಬೆಳಿತೀವಿ, 75 kg ಚೀಲನ ಈಸಿಯಾಗಿ ಎತ್ತಿಬಿಟ್ಟು ಬಂದು ಅದನ್ನು ಬಾಯಿ ಹೊಲಿದು ಟ್ರ್ಯಾಕ್ಟ್ರಿಗೆ ಹಾಕೋರು. ಈಗ ನೇರವಾಗಿ ಮಿಷಿನ್ನೇ ಟ್ರ್ಯಾಕ್ಟ್ರಿಗೆ ಹಾಕುತ್ತೆ, ಟ್ರ್ಯಾಕ್ಟರ್ ಸೀದಾ ಬಂದು ತೂಕ ಮಾಡುತ್ತೇವೆ ಈ ಬ್ರಿಡ್ಜಲ್ಲಿ. ಅಂದ್ರೆ ಏನು ಹೇಳ್ತಾ ಖಂಡಿತವಾಗಿಯೂ ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಏನೇ ಕೆಲಸ ಮಾಡಿ, ಎಷ್ಟೇ ಕಷ್ಟಪಡಿ, ಅದು ನಿಯಮಿತವಾಗಿ ಆಗೋದಿಲ್ಲ. ನಿಮ್ಮ ನಿಯಮಿತವಾಗಿ ಮಾಡಬೇಕು ಅಂದರೆ ನೀವು ಅದು ಕರ್ಮಯೋಗ ಆದಿತ್ತು ನೀವು ಮಾಡಿದ್ದು, ಬಟ್ ರಾಜಯೋಗ ಅಥವಾ ಹಠಯೋಗ ಮಾಡಬೇಕು, ಅಥವಾ ಒಂದು ನಿಗದಿತವಾದ ಆರೋಗ್ಯದ ಲಾಭ ಪಡಿಬೇಕಂದ್ರೆ ನೀವು ನಿಯಮಿತವಾಗಿ ವೈಜ್ಞಾನಿಕವಾಗಿ ಶಾಸ್ತ್ರೋಕ್ತವಾಗಿ ಹೇಳಿದಂತೆಯೇ ಯೋಗಾಭ್ಯಾಸ ಮಾಡಿದ್ರೇ ಅದು ಅದ್ಭುತ. ಇಲ್ಲಿ ವಿಶೇಷವಾಗಿ ಏನು ಮಿಸ್ ಆಗುತ್ತೆ, ದೈಹಿಕ ಶ್ರಮ ಆಸನಗಳಲ್ಲಿ, ಬಂಧಗಳಲ್ಲಿ, ಮುದ್ರೆಗಳಲ್ಲೂ ಆಗುತ್ತೆ, ಕೃಷಿ ಕೆಲಸದಲ್ಲೂ ಆಗುತ್ತೆ. ಅದರಲ್ಲಿ ವ್ಯತ್ಯಾಸ ಎಲ್ಲಿ ಆಗುತ್ತೆ ಅಂದರೆ, ನೀವು ಉಸಿರಾಟದ ಕಡೆ ಗಮನ ಹರಿಸೋದಿಲ್ಲ, ಮತ್ತು ವಿಶ್ರಾಂತಿ ಮಧ್ಯದಲ್ಲಿ ಸಿಗುತ್ತೆ ಯೋಗದಲ್ಲಿ, ಅಲ್ಲಿ ಸಿಗೋದಿಲ್ಲ. ನೋಡಿ, ಒಬ್ಬ ರೈತ ಕಂಟಿನ್ಯೂಸ್ 1 ತಾಸು 2 ತಾಸು ಬಗ್ಗಿನೇ ಇರ್ತಾನೆ, ತುಂಬ ಶ್ರಮ ಆಗಿಬಿಡುತ್ತೆ. ಆದರೆ ಯೋಗದಲ್ಲಿ ನಾವು ಮುಂದೆ ಬಗ್ಗಿದಾಗ ಹಿಂದೆ ಬಗ್ಗಿ ಮಾಡುವ ಆಸನಗಳನ್ನು ಪೂರಕವಾಗಿ ಮಾಡಿಸ್ತೀವಿ ನಮ್ಮ ಅಭ್ಯಾಸಗಳಲ್ಲಿ, ಮತ್ತು ಮಧ್ಯೆ ಮಧ್ಯೆ ವಿಶ್ರಾಂತಿ ಮತ್ತು ಉಸಿರಾಟದ ಬಗ್ಗೆ ಪ್ರಜ್ಞೆ. ಹೀಗೆ ಬಹಳ ಸಮಗ್ರವಾಗಿ ನಿಮ್ಮ ದೇಹಕ್ಕೆ ತೊಂದರೆ ಆಗದಂತೆ ಒಂದು ಅದ್ಭುತವಾಗಿ ವೈಜ್ಞಾನಿಕವಾಗಿ ಶರೀರ ಮತ್ತು ಮನಸ್ಸು ಒಗ್ಗೂಡಿ ಒಂದು ಅದ್ಭುತವಾದ ಅನುಭವ ಆಗೋದಕ್ಕೆ ನಾವು ವ್ಯವಸ್ಥೆ ಮಾಡೋದ್ರಿಂದ, ನೀವೆಷ್ಟೇ ಶ್ರಮಿಕರಾಗಿರ್ರಿ ಅಥವಾ ನೀವು ತುಂಬ
ಭೌತಿಕ ಕೆಲಸ ಮಾಡಿದರೂ ಕೂಡ ಯೋಗ ಬೇಕು. ಆಯ್ತಾಯ್ತು. ಆದ್ರೆ ನಾವು ನಮ್ಮ ಧರ್ಮದ ಪ್ರಕಾರ ನಾವು ಲಿಂಗಾಂಗ ಯೋಗ ಅಂತ ಹೇಳಿ ಮಾಡ್ತೀವಿ. ಅದನ್ನ ನೋಡ್ತಾ ಇದ್ರೆ ತ್ರಾಟಕ ಯೋಗ ಮಾಡ್ಕೊಂಡು ಉಚ್ಛ್ವಾಸ ನಿಶ್ವಾಸ ಮಂತ್ರ ಸಂಬಂಧ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಅದರಿಂದ ನಾವು ಆ ತರ ಅಭ್ಯಾಸ ಮಾಡ್ಕೊಂಡು ನಾವು ಕೃಷಿ ಕೆಲಸ ಮಾಡ್ತೀವಲ್ಲ ಅಂತ ನಾವು ಉಳಿದ ಯೋಗಗಳನ್ನ ಮಾಡ್ತಾ ಇರಲ್ಲ. ಇಲ್ಲ, ನೀವು ಮಾಡಿ, ಅದನ್ನ ಮಾಡಿ ನೋಡಿ, ನಿಮಗೆ ಅದರ ಅನುಭವ ಆಗುತ್ತೆ. ಕೆಲಸ ಮಾಡುವಂಥದ್ದು ಬೇರೆ, ಯೋಗ ಮಾಡುವಂಥದ್ದು ಬೇರೆ. ಈಗ ಕೆಲಸ ನೀವು ಬೆಳಗಿಂದ ಸಂಜೆವರೆಗೂ ಮಾಡ್ತೀರಾ, ಯೋಗ ಹಂಗಲ್ಲ. ನೀವು ಬೆಳಗ್ಗೆ ನಿಯಮಿತವಾಗಿ 1 ಗಂಟೆನ 1.5 ಗಂಟೆನ 2 ಗಂಟೆನ ಮಾಡೋ ಅಂಥದ್ದು. ಅದ್ರ ಜೊತೆಗೆ ಇದನ್ನು ಮಾಡಿ ನೋಡಿ, ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ, ಎಷ್ಟು ಲವಲವಿಕೆಯಿಂದ ಇರ್ತೀರಾ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನೊಂದು ವಿಷಯ, ನಾವು ಇತ್ತೀಚೆಗೆ ಈಗ ನನಗೆ 55 ವರ್ಷ, ಹೆಚ್ಚು ಕಡಿಮೆ 16-17 ವರ್ಷದಿಂದ ಕೃಷಿ ಕೆಲಸ ನಿರಂತರ ಮಾಡ್ಕೊಂಡ್ ಬಂದಿರೋದ್ರಿಂದ ಸ್ವಲ್ಪ ಮಂಡಿ ನೋವು ಜಾಸ್ತಿ ಇದೆ. ಅಂದ್ರೆ ಏನು ಮಡ್ಚಕ್ ಆಗಲ್ಲ ಅಂತೇನಿಲ್ಲ, ಮಂಡಿ ಅಷ್ಟು ಜಾಸ್ತಿ ಒತ್ತಡ ಕೊಟ್ಟಾಗ ನೋವು ಬರುತ್ತಲ್ಲ, ಯಾವ್ದಾರ ಯೋಗದಲ್ಲಿ ಅನುಕೂಲ ಇದೆಯಾ? ಅದರಲ್ಲಿ ಯೋಗಾಭ್ಯಾಸ ಅನುಕೂಲ ಇದೆ. ಜೊತೆಗೆ ನೀವೇನ್ ಮಾಡಿ ಅಂದ್ರೆ, ನಿಮಗೆ ಶುಗರ್ BP ಏನಾದ್ರು ಇದೆಯಾ? ಯಾವ್ದಿಲ್ಲ ಏನೇನು. ಖಂಡಿತ ನೀವೇನ್ ಮಾಡಿ, ಎಳ್ಳು ಗೊತ್ತಿರುತ್ತೆ ನಿಮಗೆ? ಎಳ್ಳು ಪುಟ್ಟೆಳ್ಳು ಅಂತ ಹೇಳ್ತೀವಿ, ಪುಟ್ಟೆಳ್ಳು ಅಂತ ಹೇಳ್ತೀವಿ, ಸಿಸೇಮ್ ಸೀಡ್. ಆ ಎಳ್ಳನ್ನ ಕೇವಲ 1 ಚಮಚ ಎಳ್ಳನ್ನ ಪ್ರತಿದಿನ ನೀವು ಬಾಯಲ್ಲಿ ಅಗದು ತಿಂತ ಬನ್ನಿ. ಆ ಎಳ್ಳಿನಲ್ಲಿ ಇವತ್ತು ಎಣ್ಣೆ ಕಾಳುಗಳಿರುವಂಥ ಅತಿ ಗರಿಷ್ಠ ಪ್ರಮಾಣದ ಎಣ್ಣೆ ಅದರಲ್ಲಿ ಇರುತ್ತೆ. ಮತ್ತು ಎಳ್ಳೆಣ್ಣೆಯಲ್ಲಿ ಇರುವಂತಹ ಉಷ್ಣತೆಯ ಗುಣ ಮತ್ತು ಊತವನ್ನು, ನೋವನ್ನು ಕಡಿಮೆ ಮಾಡೋ ಗುಣ ಅದ್ಭುತವಾಗಿದೆ. ಹಾಗಾಗಿ 1 ಚಮಚ ಎಳ್ಳನ್ನು ನೀವು ಕನಿಷ್ಠ ಪಕ್ಷ 1 ತಿಂಗಳು ನಿರಂತರವಾಗಿ ತಿಂತಾ ಹೋಗಿ. ಅದರಿಂದ ಗಮನಾರ್ಹವಾದಂತಹ ನಿಮ್ಮ ಕೀಲುಗಳ ನೋವು, ವಿಶೇಷವಾಗಿ ಮೊಣಕಾಲು ನೋವು ನಿಮಗೆ ಕಡಿಮೆ ಆಗೋದು. ಇನ್ಯಾವುದೇ ತರದ ಸಮಸ್ಯೆ ಏನಿಲ್ಲ, ಯಾವ್ದು ಶುಗರ್ BP ಯಾವ್ದು ಇಲ್ಲ. ಇದನ್ನ ಮಾಡಿ ನಿಮಗೆ ಪರಿಹಾರ ಸಿಗುತ್ತೆ ಅವರೇ. ಧನ್ಯವಾದ ಸಿದ್ದಪ್ಪ ಅವರೇ ಕರೆ ಮಾಡೋದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಗಿರೀಶ್ ಕುಮಾರ್ ಅಂತ ಹೇಳಿ, ಸಕಲೇಶ್ವರ ತಾಲೂಕು ಬಾಳುಪೇಟೆ. ಮಾತಾಡಿ ಗಿರೀಶ್. ಸರ್, ಯೋಗದ ಬಗ್ಗೆ ಅಲ್ಲ ಸರ್? ಯೋಗ ಸರ್ ದೇಹಕ್ಕೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಸರ್, ಮನಸ್ಸಿಗೆ. ನಿಮ್ಮ ಪ್ರಶ್ನೆ ಯಾರು ಇದೆಯಾ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ? ಇಲ್ಲ, ಪ್ರಶ್ನೆ ಇಲ್ಲ, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಅಲ್ಲ, ಈಗ ಮಾತಾಡೋ ಅಂಥದ್ದು ಡಾಕ್ಟರ್ ಇದ್ದಾರೆ ಮಾತಾಡ್ಲಿಕ್ಕೆ ಇಲ್ಲಿ. ಪ್ರಶ್ನೆಗಳೇನಾರು ಇದ್ರೆ ಕೇಳಿ ಗಿರೀಶ್. ಯೋಗ ಏನಾದ್ರು ಮಾಡ್ತೀರಾ ನೀವು? ನಾನು ಮಾಡ್ತೀನಿ ಸರ್. ನಾನು ಈಗ ಸುಮಾರು 2-3 ವರ್ಷದಿಂದ ಮಾಡ್ತಾ ಇದ್ದೀನಿ. 2-3 ವರ್ಷದಿಂದ ನಿತ್ಯವೂ ಮಾಡ್ತೀರಾ? ನಿತ್ಯವೂ ನನ್ನ ಟೈಮ್ ಸಿಕ್ಕೆಲ್ಲ ಮಾಡ್ತೀನಿ ಸರ್. ನನ್ನ ಪ್ರಶ್ನೆ ಏನು ಗೊತ್ತಾ, ನನಗೆ ಶುಗರ್ ಇದೆ ಈಗ. ಅದಕ್ಕೆ ಸಂಬಂಧಪಟ್ಟ ಯಾವ ಯೋಗ ಮಾಡಬೇಕು ಅಂತ ಒಂದು. ಸಕ್ಕರೆ ಕಾಯಿಲೆಯನ್ನ ಗುಣಪಡಿಸ್ಲಿಕ್ಕೆ ಯಾವ ಆಸನವನ್ನು ಮಾಡಬೇಕು ಅಂತ ಹೇಳಿ ಗಿರೀಶ್ ಅವರ ಒಂದು ಪ್ರಶ್ನೆ. ಗಿರೀಶ್ ಅವರೇ, ಇಲ್ಲಿ ನಾವು ಹೊಟ್ಟೆಯ ಕಡೆ ಗಮನ ಇಟ್ಟು, ಯಾಕೆಂದರೆ ಅಲ್ಲಿ ನಮ್ಮ ಪ್ಯಾಂಕ್ರಿಯಾಸ್ ಮತ್ತು ಗಾಲ್ ಬ್ಲಾಡರ್ ಇರುತ್ತೆ. ಹೊಟ್ಟೆ ಕಡೆ ಗಮನ ಇಟ್ಟು ಹೊಟ್ಟೆಯ ಮೇಲೆ ಒತ್ತಡವನ್ನು ಉಂಟು ಮಾಡುವಂತಹ ಅಥವಾ ಹೊಟ್ಟೆಯನ್ನು ಬಾಗಿಸುವಂತಹ ಯಾವುದೇ ಆಸನಗಳನ್ನು ನಾವು ಮಾಡಬಹುದು. ಅದಕ್ಕೆ ಅತ್ಯುತ್ತಮವಾದ ಆಸನ ಅಂತಂದರೆ ಅರ್ಧ ಮತ್ಸ್ಯೇಂದ್ರಾಸನ ಮತ್ತು ಪೂರ್ಣ ಮತ್ಸ್ಯೇಂದ್ರಾಸನ ಅಂತ ಹೇಳ್ತೀವಿ ನಾವು. ಇಲ್ಲಿ ನಾವು ನೇರವಾಗಿ ಕೂತು ಅದು ಸ್ವಲ್ಪ ಬರೇ ಬಾಯಿ ಮಾತಲ್ಲಿ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ ನಿಮಗೆ. ಮತ್ಸ್ಯೇಂದ್ರಾಸನ ಅಥವಾ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಈ ಹೊಟ್ಟೆ ಭಾಗ ಏನಿದೆ ಅದನ್ನು ತಿರುಗಿಸ್ತೀವಿ. ಇಡೀ ಈ ನಮ್ಮ ಸೊಂಟದಿಂದ ಕೆಳಗಡೆ ಭಾಗವನ್ನು ಭೂಮಿ ಮೇಲೆ ಇಟ್ಟು ನಾವು ಮೇಲ್ಭಾಗ ಅಂದರೆ ಅಪ್ಪರ್ ಬ್ಯಾಕ್ ಏನು ಹೇಳ್ತೀವಿ ಅದು ಮತ್ತು ಹೊಟ್ಟೆ ಭಾಗವನ್ನು ಹಿಂಡಿದ ಹಾಗೆ ತಿರುಗಿಸ್ತೇವೆ. ಮುಂದಕ್ಕೆ ಫೇಸ್ ಮಾಡಲ್ಲ, ಹಿಂದಕ್ಕೆ ಫೇಸ್ ಮಾಡ್ತೇವೆ. ಕಾಲು ಮುಂದ್ಗಡೆ ಇದ್ದರೆ ಮುಖ ಹಿಂದ್ಗಡೆ ತಿರುಗೋ ಥರ ಅದು ಒಂದು ಪೋಶ್ಚರ್ ಇರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಪ್ಯಾಂಕ್ರಿಯಾಸ್ ಮತ್ತು ಗಾಲ್ ಬ್ಲಾಡರ್ನ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ನಮ್ಮ ಏನು ಪಿತ್ತಕೋಶ ಇದೆ, ಮೇದೋಜೀರಕಾಂಗ ಅಂತ ಹೇಳ್ತೀವಿ, ಅದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗಾಗಿ ಅಲ್ಲಿ ಈ ಸಕ್ಕರೆ ಕಾಯಿಲೆಗೆ ಏನು ಆ್ಯಕ್ಟಿವಿಟೀಸ್ ಬೇಕು, ಯಾವ ಹಾರ್ಮೋನ್ ಬೇಕು, ಯಾವ ಸ್ಟಿಮ್ಯುಲೇಷನ್ ಬೇಕು ಅದೆಲ್ಲ ಸಿಗುತ್ತೆ. ಅದು ಒಂದು ಆಸನ. ಅದೇ ತರಹ ಈ ಪಾದಹಸ್ತಾಸನ ಅಥವಾ ಪಶ್ಚಿಮ ತಾನಾಸನ ಇರಬಹುದು, ಆಮೇಲೆ ಚಕ್ರಾಸನ ಇರಬಹುದು. ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಸಕ್ಕರೆ ಕಾಯಿಲೆಯ ನಿಯಂತ್ರಣ ಯೋಗದಿಂದ ಖಂಡಿತವಾಗಲೂ ಸಾಧ್ಯ. ನಾವು ಅದರ ಮೇಲೆ ಬಹಳಷ್ಟು ಸಂಶೋಧನೆಗಳು ಕೂಡ ಬಂದಿದ್ದಾವೆ. ಹಾಗಾಗಿ ನೀವು ಆಲ್ರೆಡಿ ಮೆಡಿಸಿನ್ ತೊಗೊಳ್ತಾ ಇದ್ದರೆ ಅದನ್ನು ಬಿಟ್ಟು ಇದನ್ನು ಅಡಾಪ್ಟ್ ಮಾಡ್ಕೋತೀನಿ ಅಂತ ಹೇಳಬಾರ್ದು. ಆದರೆ ನಿಧಾನವಾಗಿ ಒಂದು ಸಕ್ಕರೆಯ ಅಂಶ ನಿಯಂತ್ರಣಕ್ಕೆ ಬಂದ ನಂತರ ನಿಮ್ಮ ವೈದ್ಯರ ಹತ್ರ ಸಂಪರ್ಕಿಸಿ ಅದನ್ನು ಟೇಪರಿಂಗ್ ಮಾಡ್ಬೋದು. ಖಂಡಿತವಾಗ್ಲೂ ಉತ್ತಮ ಲಾಭ ಇದೆ.
ಕಾಲು ಪಾದ ಸ್ವಲ್ಪ ಉರಿ ಬರುತ್ತಲ್ಲ, ಅದಕ್ಕೇನು ಇದೆಯಾ? ಅದು ಸಕ್ಕರೆ ನಿಯಂತ್ರಣದಲ್ಲಿ ಇಲ್ದಿದ್ರೆ ಬರುತ್ತೆ ಅದು. ಹಾಗಾಗಿ ಅದಕ್ಕೆ ಸಂಬಂಧ ಇರೋದ್ರಿಂದ ನೀವು ಅದೇ ಅಭ್ಯಾಸವನ್ನು ಕಂಟಿನ್ಯೂ ಮಾಡಬೇಕು. ಧನ್ಯವಾದ ಗಿರೀಶ್, ಕರೆ ಮಾಡೋದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ ಸರ್, ನಾನು ದಿನೇಶ್ ಅಂತೇಳಿ ಪುತ್ತೂರಿಂದ. ಸರ್, ಪುತ್ತೂರಿಂದನಾ? ಹೌದು ಸರ್. ಮಾತಾಡಿ ದಿನೇಶ್. ನನಗೆ ಕಣ್ಣಿದು ನರದ ವೀಕ್ ಸರ್, ಅದಕ್ಕೆ ಏನಾದರೂ ಯೋಗ ಇದೆ, ಅದರಿಂದ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ತದೆ ಸರ್? ಕಣ್ಣಿನ ನರಕ್ಕೆ ಸ್ಟ್ರೆಂತ್ ಇಲ್ಲ. ಇವರು ನೀವು ಖಂಡಿತವಾಗ್ಲೂ ಯೋಗದ ಒಂದು ತ್ರಾಟಕ ಅನ್ನುವಂಥ ಅಭ್ಯಾಸ ತುಂಬ ಚೆನ್ನಾಗಿದೆ. ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ ತಾವು ಕಣ್ಣಿನ ತಜ್ಞರನ್ನು ಭೇಟಿ ಮಾಡಿ, ನಿಮಗೇನಾದರೂ ಕಣ್ಣಿನ ಗುಡ್ಡೆಗಳ ಒಳಭಾಗದಲ್ಲಿ ಅಧಿಕ ರಕ್ತದೊತ್ತಡ ಇದೆಯಾ ಅಂತ, ಅದನ್ನು ನಾವು ಅಧಿಮಂತ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಆಂಗ್ಲ ವೈದ್ಯಕೀಯ ಪದ್ಧತಿಯಲ್ಲಿ ಅದನ್ನು ಗ್ಲಾಕೋಮಾ ಅಂತ ಕರಿತೀವಿ. ಅಂದರೆ ನಮ್ಮ ಕಣ್ಣಿನ ಗುಡ್ಡೆಯ ಒಳಭಾಗದಲ್ಲಿ ಅತಿ ಹೆಚ್ಚು ರಕ್ತದ ಒತ್ತಡ ಇದ್ದರೆ ಅದು ಖಂಡಿತವಾಗ್ಲೂ ಯೋಗದ ಅಭ್ಯಾಸಕ್ಕೆ ಪೂರಕವಾಗಿಲ್ಲ. ಆಗ ಬರೀ ವಿಶ್ರಾಂತಿ ಅಭ್ಯಾಸಗಳನ್ನೇ ಮಾಡಬೇಕು, ಕಣ್ಣಿನ ನೇರವಾದ ಸ್ಥಾನಿಕ ಅಭ್ಯಾಸಗಳನ್ನು ಮಾಡಬಾರ್ದು. ನೀವು ಅದನ್ನು ಫಸ್ಟ್ ನೀವು ಗುರುತಿಸ್ಕೊಳ್ಳಿ ನಿಮ್ಮ ವೈದ್ಯರ ಹತ್ರ. ಒಂದು, ಆ ಗ್ಲೋಕೋಮಾ ಬಿಟ್ಟರೆ ಎರಡನೇ ಒಂದು ಬಹಳ ಸೂಕ್ಷ್ಮವಾದ ಕಾರಣ ಅಂದರೆ ಕಣ್ಣಿನ ಒಳಭಾಗದ ರಕ್ತನಾಳಗಳಲ್ಲಿ ರಕ್ತ ಸೂಸುವಿಕೆ ಇದೆ, ಇಂಟರ್ನಲ್ ಹೆಮರೇಜ್ ಅಂತ ಹೇಳ್ತೀವಿ. ಆ ಥರ ನಾವು ಈಗ ಕಂಜಂಕ್ಟಿವಲ್ ಹೆಮರೇಜಸ್ ಇದ್ದರೆ, ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ರಕ್ತಸ್ರಾವ ಇದ್ದರೆ ಖಂಡಿತವಾಗ್ಲೂ ಸ್ಥಾನಿಕವಾಗಿ ಕಣ್ಣಿನ ವಿಶಿಷ್ಟ ರೀತಿಯ ಯೋಗಾಭ್ಯಾಸಗಳನ್ನು ಮಾಡಬಾರ್ದು. ನಿಮಗೆ ಗ್ಲಾಕೋಮಾ ಇಲ್ಲ, ಕಣ್ಣಿನ ಒಳಭಾಗದಲ್ಲಿ ಏನು ರಕ್ತಸ್ರಾವ ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಒಬ್ಬ ಕಣ್ಣಿನ ತಜ್ಞರ ಅನುಮತಿಯನ್ನು ಪಡೆದು ನೀವು ತ್ರಾಟಕ ಎನ್ನುವಂತಹ ಒಂದು ಯೋಗದ ವಿಶೇಷವಾದ ಅಭ್ಯಾಸವನ್ನು ನೀವು ಕಲಿಬೋದು. ಆ ತ್ರಾಟಕ ಅಭ್ಯಾಸ ಅಂದರೆ ತುಂಬ ಸುಲಭ. ಒಂದು ಮೇಣದ ಬತ್ತಿಯನ್ನು ಒಬ್ಬ ನುರಿತ ಯೋಗ ಮಾರ್ಗದರ್ಶಕರ ಅಡಿಯಲ್ಲಿ ಅದರ ಅಭ್ಯಾಸವನ್ನು ಕಲಿತು ಒಂದು 10-15 ನಿಮಿಷಗಳ ಅಭ್ಯಾಸ. ಆ ತ್ರಾಟಕ ಮಾಡೋದರಿಂದ ಕಣ್ಣಿನ ಆರ್ದ್ರತೆ, ಮಾಯಿಶ್ಚರ್ ಮೇಂಟೈನ್ ಆಗುತ್ತೆ, ಕಣ್ಣಿನ ಒಳಭಾಗದ ನೋವು ನಿವಾರಣೆ ಆಗುತ್ತೆ, ದೃಷ್ಟಿ ಕೂಡ ಚಮತ್ಕಾರಿಕವಾಗಿ ತುಂಬ ಉತ್ತಮವಾಗುತ್ತೆ, ಹಾಗೂ ಕಣ್ಣಿನ ಸೌಂದರ್ಯ ಮತ್ತು ಕಣ್ಣಿನ ಕ್ಷಮತೆ ಹೆಚ್ಚಾಗುತ್ತೆ. ಹಾಗಾಗಿ ತ್ರಾಟಕದ ಅಭ್ಯಾಸ ನಿಮಗೆ ಬಹಳ ಉಪಯುಕ್ತ ಆಗಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಅನುಭವಿ ಯೋಗ ತಜ್ಞರ ಹತ್ರನೇ ತಿಳ್ಕೊಳ್ಬೇಕು. ಹಾಸನದಲ್ಲಿ ಸುಮಾರು ಯೋಗ ಕೇಂದ್ರಗಳಿದ್ದಾವೆ, ಆಸ್ಪತ್ರೆಗಳಿದ್ದಾವೆ. ನೀವು ಪುತ್ತೂರಿಂದ ಇವರು ಕರೆ ಮಾಡಿದ್ದಾರೆ. ನೀವು ಮಂಗಳೂರಿನ ಆಸ್ಪತ್ರೆಗಳಲ್ಲಿ ನೀವು ಅಲ್ಲಿ ಕೂಡ ಬೆಂಗಳೂರು ನಾರಾಯಣ ನೇತ್ರದಲ್ಲಿ ಸರ್ಜರಿ ಆಗಿದೆ ಸರ್. ಆದ್ಮೇಲೆ ನರಕ್ಕೆ ಸ್ಟ್ರೆಂತ್ ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ವಿ ಸರ್. ಕಣ್ಣಿನಲ್ಲಿ ಬ್ಲೀಡಿಂಗ್ ಆಗ್ತದೆ ಅಂತೇಳಿ ರಿಟರ್ನ್ ಮಾಡಿ ಸರ್. ಓಕೆ. ಉಡುಪಿ ನಿಮ್ಗೆ ಹತ್ರ ಆಗುತ್ತಾ? ಉಡುಪಿ ಹತ್ರ ಆಗುತ್ತಾ? ಪುತ್ತೂರು ಸರ್. ಉಡುಪಿಯ ಕುತ್ಪಾಡಿಯಲ್ಲಿ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಇದೆ. ಅಲ್ಲಿ ಬಹಳ ಅನುಭವಿ ಆಯುರ್ವೇದ ತಜ್ಞರಿದ್ದಾರೆ ಮತ್ತು ಯೋಗದ ವಿಭಾಗವೂ ಇದೆ. ನೀವೆಲ್ಲ ಆಂಗ್ಲ ಪದ್ಧತಿಯಲ್ಲಿ ಏನು ತೋರಿಸಿದ್ರೆ ಆ ರಿಪೋರ್ಟ್ಸ್ನ ತೊಗೊಂಡೋಗಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಗೆ ಹೋದರೆ ಒಮ್ಮೆ ಭೇಟಿ ಮಾಡಿ ಸರ್. ನೀವು ಕುತ್ಪಾಡಿಯಲ್ಲಿ ಹೋಗಿ ಆಯುರ್ವೇದ ತಜ್ಞರು, ಯೋಗ ಮತ್ತು ಆಯುರ್ವೇದ ಕಣ್ಣಿನ ತಜ್ಞರನ್ನು ಭೇಟಿ ಮಾಡಿದರೆ ಆ ವರದಿಗಳನ್ನು ತೋರಿಸಿದ್ರೆ ಖಂಡಿತವಾಗಿ ನಿಮ್ಮ ಪರಿಹಾರ ಉಪಾಯ ನಿಮಗೆ ಸಿಗುತ್ತೆ ಅಂತ. ಬೇರೆ ಒಂದು ಆಯುರ್ವೇದಿಕ್ ಇದರಲ್ಲಿ ಡಾಕ್ಟರ್ ತೋರಿಸಿದೆ ಸರ್. ಅವ್ರು 1 ವರ್ಷ ನರಕ್ಕೆ ಟ್ಯಾಬ್ಲೆಟ್ ಮತ್ತೆ ಎಣ್ಣೆ ಎಲ್ಲ ಕೊಟ್ಟರು ಸರ್. ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಈಗ ಯೋಗದಲ್ಲಿ ಏನಾದರೂ ಪರಿಹಾರ ಸಿಗ್ಬೋದು, ಪ್ರಯತ್ನ ಮಾಡಿ ದಿನೇಶ್. ನಮಸ್ತೆ, ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ ನಾವು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನನ್ನ ಹೆಸರು ಸತೀಶ್ ಅಂತ. ನಾವು ಹಾಸನದಿಂದ ಮಾತಾಡ್ತಾ ಇದ್ದೀವಿ. ಮಾತಾಡಿ ಸತೀಶ್. ಸರ್, ಇದು ಶಾರೀರಿಕ ಮತ್ತು ಮಾನಸಿಕ ಯೋಗದಲ್ಲಿ ನಮ್ಮ ಬಟ್ಟೆ ಅಂದ್ರೆ ಕಲರ್ಸ್ ಇರಬಹುದು, ಬಟ್ಟೆ ಕಲರ್ಸ್ ಏನಾದ್ರೂ ಪರಿಣಾಮ ಬೀರಬಹುದಾ? ಮತ್ತೆ ಯೋಗಕ್ಕೆ ಅದು ಯಾವ ವಿಧವಾಗಿ ಉಪಯೋಗವಾಗತ್ತೆ? ಈಗ ಸನ್ಯಾಸಿಗಳು ಕಾವಿ ಬಟ್ಟೆ ಹಾಕ್ತಾರೆ, ಮತ್ತೆ ಕೆಲವರು ಬಿಳಿ ಬಟ್ಟೆ ಹಾಕ್ತಾರೆ. ಅದರದ್ದು ಏನಾದ್ರೂ ನಮ್ಮ ಚಿಂತನೆ ಮೇಲೆ ಮತ್ತೆ ನಮ್ಮ ಯೋಗದ ಸಂಬಂಧಪಟ್ಟಿದ ಹಾಗೆ ಅದೇನಾದ್ರೂ ಉಪಯೋಗ ಉಂಟಾ ಬಟ್ಟೆಗಳದ್ದು ಏನಾದ್ರೂ ಅಂತ ತಿಳಿಸ್ಕೊಡಬೇಕು. ಖಂಡಿತ. ವರ್ಣ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ, ಕ್ರೋಮೊಥೆರಪಿ ಅಂತ. ಅದು ಕೂಡ ಇವತ್ತು ಇತರೆ ವೈದ್ಯ ಪದ್ಧತಿಗಳಲ್ಲಿ ಒಂದು ಮುಖ್ಯವಾದ ಒಂದು ಚಿಕಿತ್ಸೆಯಾಗಿದೆ. ಪ್ರಾಣ ಚಿಕಿತ್ಸೆಯಲ್ಲೂ ಬಣ್ಣಗಳನ್ನು ಬಳಸಿ ಚಿಕಿತ್ಸೆ ಮಾಡೋದಿದೆ, ಮತ್ತು ಆಯುರ್ವೇದ ಔಷಧಿಗಳಿಗೂ ಕೂಡ ಬಣ್ಣದ ಲೇಪನ ಮಾಡಿ ಅದು ಆ ಥರದ ಬಾಟಲಿಗಳಲ್ಲಿ ಇಟ್ಟು ಸೂರ್ಯಶಾಖದವನ್ನು ಬಡಿಸಿ ಅದನ್ನು ಕ್ರೋಮೊಥೆರಪಿ ಅಂತ ಕೂಡ ಮಾಡ್ತಾರೆ. ಅದಕ್ಕೆ ಹೊರತಾಗಿ ನಿಮ್ಮ ಪ್ರಶ್ನೆಗೆ ಹೇಳೋದಾದರೆ ಖಂಡಿತವಾಗಿಯೂ ನಾವು ಹಾಕಿಕೊಳ್ಳುವ ಬಟ್ಟೆಯ ಬಣ್ಣ ಏನಿರುತ್ತೆ ಅದು ಖಂಡಿತವಾಗಿಯೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ಶ್ವೇತ ವಸ್ತ್ರಧಾರಿಗಳು ನಾವಾಗಿದ್ದರೆ ಖಂಡಿತವಾಗಲೂ ಮನಸ್ಸು ನಿರ್ಮಲವಾಗಿರುತ್ತೆ. ನೀಲಿ ವಸ್ತ್ರಧಾರಿಯಾಗಿದ್ದರೆ ಸ್ವಲ್ಪ ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಚೆನ್ನಾಗಿ ಬರುತ್ತೆ. ತಿಳಿ ಬಣ್ಣಗಳು ಇದ್ದರೆ ಮನಸ್ಸಿನ ನಿರ್ಮಲತೆ ಮತ್ತು ಪ್ರೀತಿಯ
ಮನೋಭಾವ ನಮ್ಮಲ್ಲಿರುತ್ತೆ. ಅದೇ ನಾವು ತುಂಬ ತೀಕ್ಷ್ಣವಾದ ಬಣ್ಣಗಳನ್ನು, ಮಿಕ್ಸ್ಡ್ ಕಲರ್ಸನ್ನು ಹಾಕ್ಕೊಂಡಾಗ ಸ್ವಲ್ಪ ಅದು ಕಣ್ಣಿಗೂ ಕೂಡ ಪರಿಣಾಮ ಬೀರೋದ್ರಿಂದ ಮನಸ್ಸಿನ ಮೇಲೆ ಅದರ ದುಷ್ಪರಿಣಾಮ ಇದ್ದೇ ಇರುತ್ತೆ. ಹಾಗಾಗಿ ಆದಷ್ಟು ನಾವು ಕಡು ನೀಲಿ ಬಣ್ಣ ಅಥವಾ ಬಿಳಿ ಬಣ್ಣ, ತಿಳಿ ಬಣ್ಣಗಳನ್ನು ಧರಿಸೋದು ಬಹಳ ಉತ್ತಮ. ಖಂಡಿತವಾಗಿಯೂ ನೀವು ಹೇಳಿದಂತೆ ಅದರ ಪರಿಣಾಮ ಮನಸ್ಸಿನ ಮೇಲೆ ಇದೆ, ಖಂಡಿತವಾಗಿಯೂ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಬಯಸ್ತಿದ್ದಾರೆ ಶಿವಕುಮಾರ್ ಅವರು. ಸತೀಶ್ ಅವರೇ, ಈ ಯೋಗಾಭ್ಯಾಸ ಮಾಡುವಾಗ ಬಟ್ಟೆಗಳ ಒಂದು ಉಪಯೋಗ ಅಥವಾ ಬಣ್ಣಗಳ ಉಪಯೋಗ ಹೇಗೆ ಅಂದರೆ, ಅದು ಒಂದು ನಮ್ಮ ದೇಹದಲ್ಲಿ ಏನೋ ಒಂದು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಅದು ಆ ಎನರ್ಜಿಯನ್ನು ಒಂದು ಕನ್ಸರ್ವ್ ಮಾಡುವಂಥ ಬಟ್ಟೆ ಆಗಿರಬೇಕು, ಅಥವಾ ವಾತಾವರಣದಿಂದ ಒಂದು ಏನೋ ಒಂದು ಎನರ್ಜಿ ನಮ್ಮ ಮೇಲೆ ಬೀಳ್ತದೆ, ಅದರ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವಂಥ ಬಟ್ಟೆಗಳಾಗಿರಬೇಕು. ಈಗ ಈ ಮೊದಲೇ ಗುರುಬಸವರಾಜ್ ಹೇಳಿದಾಗೆ ಲೈಟ್ ಶೇಡ್ಸ್ಗಳೇನಿರ್ತವೆ ಅವು ನಮ್ಮ ದೇಹದ ಎನರ್ಜಿಯನ್ನು ಕನ್ಸರ್ವ್ ಮಾಡ್ತವೆ. ಡಾರ್ಕ್ ಶೇಡ್ಸ್ ಏನೇನಿರುತ್ತೆ ಅದು ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀಳುವಂಥ ಒಂದು ಸಾಧ್ಯತೆ ಇರ್ತದೆ. ಧನ್ಯವಾದ ಸತೀಶ್ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ಚಂದ್ರಗೌಡ ಅಂದ್ಬಿಟ್ಟು. ಚಂದ್ರಗೌಡ್ರು ಎಲ್ಲಿಂದ? ನಾವು ಸಕಲೇಶಪುರದಿಂದ. ಮಾತಾಡಿ ಚಂದ್ರಗೌಡ್ರೆ. ಸರ್, ಮಕ್ಕಳಿಗೆ 9 ವರ್ಷದೊಳಗಡೆ ಯೋಗ ಮಾಡಿಸ್ಬಾರ್ದು ಅಂತ ಹೇಳಿದ್ರಿ. ನನ್ನ ಮಗ 7 ವರ್ಷ ಕರ್ಕೊ ಹೋಗ್ತಾ ಇದ್ದೀನಿ, ಏನಾದ್ರು ತೊಂದರೆ ಆಗುತ್ತಾ? ಚಂದ್ರೇಗೌಡ್ರೆ, ಅವನು ಈ ನಾವು ಕೊಡುವಂತಹ ಇನ್ಸ್ಟ್ರಕ್ಷನ್ಸನ್ನು ಅವನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಎಬಿಲಿಟಿ ಅವನಿಗಿದ್ರೆ ಆ ಥರದ ಯಾವುದೇ ಅಡ್ಡ ಪರಿಣಾಮ ಆಗಲಿಕ್ಕಿಲ್ಲ. ಇಲ್ಲ ಮೇಡಮ್, ಈಗ ಎಲ್ಲ ಸ್ಕೂಲ್ಗಳಲ್ಲಿ LKG UKG ಸ್ಟಾರ್ಟ್ ಮಾಡಿದ್ದಾರೆ. ಅದು ಕೇವಲ ಆಸನವನ್ನು ಮಾತ್ರ ಅವರು ಮಾಡಿಸ್ತಾ ಇರ್ತಾರೆ. ಯಾಕೆಂದರೆ ಅದು ಈಗ ಸಿಲೆಬಸ್ಸಲ್ಲೇ ಬಂದಿದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಅದು ಜಾಸ್ತಿ ಬರೀ ವ್ಯಾಯಾಮ ಥರದಲ್ಲಿ ಮಾಡಿಸ್ತಾರೆ ಅವರು. ಯೋಗಾಭ್ಯಾಸ ಅಂದರೆ ಒಂದು ಆಸನ ಅಷ್ಟೇ ಮಾಡಿಸ್ತಾರೆ. ಹಾಗಾಗಿ ಅಂತಹ ಅಡ್ಡ ಪರಿಣಾಮ ಆಗಲಿಕ್ಕಿಲ್ಲ. ಆದರೂ ಅವರಿಗೆ ಈಗ ಉಸಿರಾಟದ ಕಡೆ ಗಮನ ಅದೆಲ್ಲ ಅವರಿಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ಒಮ್ಮೆ ಅವರ ಶಿಕ್ಷಕರ ಹತ್ರ ಮಾತಾಡಿಬಿಟ್ಟು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿಸಿ ಮಾಡಿಸುವಂಥದ್ದು ಅಲ್ಲಿ ಮುಖ್ಯ ಆಗುತ್ತೆ. ಇಲ್ಲ ಮೇಡಮ್, ಅವನು ಯೋಗಕ್ಕೆ ಹೋಗೋಣ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು ಅಂದ್ರೆ ಅವ್ನು 3 ಗಂಟೆಗೆ ಎಚ್ಚರಾಗ್ಬಿಟ್ಟು ನನ್ನನ್ನು ಎಬ್ಬರಿಸ್ತಾನೆ ಮೇಡಮ್. ಹೋಗೋಣ ಹೇಳಿ ಅದು ಅವನ ಉತ್ಸುಕತೆಯನ್ನು ತೋರಿಸ್ತದೆ ಅಷ್ಟೇ. ಹೌದೌದು. ಆಮೇಲೆ ಮೇಡಮ್, ನನಗೆ ಸಯಾಟಿಕ ತರ ನೋವಿದೆ, ಅದೆಲ್ಲ ಆಸ್ಪತ್ರೆಲೆಲ್ಲ ತೋರ್ಸಿದ್ಕೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು. ಯೋಗದಿಂದ ಅದಕ್ಕೆ ಯಾವ ತರ ಪರಿಹಾರ ಇದೆ? ಖಂಡಿತವಾಗ್ಲೂ ಇದೆ. ಯೋಗದಲ್ಲಿ ಅದೇ ನಾವು ಈಗ ಆಲ್ರೆಡಿ ಹೇಳಿದ್ದೀವಿ ಅದನ್ನು. ಬೆನ್ನು ನೋವಿಗೆ, ಈ ನಮ್ಮ ಸಯಾಟಿಕಾ ಪೇನಿಗೆ ಎಲ್ಲದಕ್ಕೂ ಉತ್ತಮವಾದ ಒಂದು ಪರಿಣಾಮವನ್ನು ಬೀರುವಂತಹ ಒಂದು ಸೆಟ್ ಆಫ್ ಆಸನ ಮತ್ತು ಪ್ರಾಣಾಯಾಮಗಳ ಪ್ರಾಕ್ಟೀಸ್ ನಾವು ಮಾಡಿಸ್ತೇವೆ. ಅದರಿಂದ ಲಾಭ ಇದ್ದೇ ಇದೆ, ಖಂಡಿತವಾಗ್ಲೂ ಇದೆ. ಮೇಡಮ್, ನಾನು ಬಂದಿದ್ದೆ ನಿಮ್ಮ ಮಂಜುನಾಥ್ ಆಸ್ಪತ್ರೆಗೆ. ಇದಕ್ಕೆ ಇಷ್ಟೊಂದು ನಿಮ್ದು ಇದೆಯಲ್ಲ, ಇದಕ್ಕೆ ಆಪರೇಷನ್ ಅಂತ ಹೇಳಿ ಕಳಿಸಿದ್ರು ಡಾಕ್ಟ್ರು. ಈಗ ಮತ್ತೊಂದ್ಸರಿ ಬಂದು ಕನ್ಸಲ್ಟ್ ಮಾಡ್ಕೊಂಡು. ಹೌದು, ನಿಮ್ಮ ಎಲ್ಲ ರಿಪೋರ್ಟ್ಸ್ ಅನ್ನು ತಗೊಂಡು ಬಂದರೆ ನಮ್ಮಲ್ಲಿ ವೈದ್ಯರು ನಿಮಗೆ ಸಹಾಯ ಮಾಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದ ಚಂದ್ರಗೌಡ್ರೆ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ಕರೆಯಲ್ಲಿ ಏನೋ ವ್ಯತ್ಯಯ ಉಂಟಾಯಿತು. ನಂದೊಂದು ಪ್ರಶ್ನೆ, ಯೋಗ ಅನ್ನುವಂಥದ್ದು ಅದೊಂದು ಚಿಕಿತ್ಸಾ ವಿಧಾನನೋ ಅಥವಾ ಜೀವನ ಶೈಲಿನ? ಸರ್, ಬಹುಶಃ ಇದಕ್ಕೆ A ಮತ್ತು B ಎರಡೂ ಹೌದು ಅಂತ ಹೇಳ್ತೀವಿ. ಯಾಕೆಂದರೆ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಚಿಕಿತ್ಸಾ ವಿಧಾನ, ಥೆರಪಿಟಿಕ್ ಯೋಗ ಅಂತ ಹೇಳ್ತೀವಿ. ಅಂದರೆ ಔಷಧಾತ್ಮಕವಾಗಿ, ಚಿಕಿತ್ಸಾತ್ಮಕವಾಗಿ ಪರಿಣಾಮ ಬೀರುವಂಥದ್ದು ಸಂಶೋಧನೆಗಳಲ್ಲಿ ದೃಢಪಟ್ಟಿದೆ. ಆಗ ಯೋಗ ನಿಮಗೆ ಥೆರಪಿಯಾಗಿ, ಚಿಕಿತ್ಸೆಯಾಗಿ ನಿಮಗೆ ಪರಿಣಾಮ ಬೀರುತ್ತೆ. ಇಲ್ಲ, ನಾನು ಸಂತೋಷವಾಗಿರಬೇಕು, ರೋಗಗಳನ್ನು ತಡೆಗಟ್ಟಬೇಕು ಮತ್ತು ನಾನು ದೀರ್ಘಾಯುಷಿ, ಹಿತಾಯುಷಿ ಆಗಬೇಕು, ಸುಖಾಯುಷಿ ಆಗಬೇಕು ಅನ್ನುವಂತಹ ಈ ದೀರ್ಘ ಆಯುಷ್ಯದ ಕಾಮನೆ ನಿಮಗಿದ್ರೆ, ಆಸಕ್ತಿ ನಿಮಗಿದ್ರೆ, ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕೆ ಮತ್ತು ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಔದ್ಯೋಗಿಕ, ಕೌಟುಂಬಿಕವಾಗಿ ಚೆನ್ನಾಗಿರೋದಕ್ಕೆ ಯೋಗದ ನಿಯಮಗಳು, ಯೋಗದ ಅಭ್ಯಾಸಗಳು ಪೂರಕವಾಗಿರ್ತವೆ ಸರ್. ಹಾಗೆ ಅಂದರೆ ಕಾಯಿಲೆ ಇದ್ರೆ ಅದು ಚಿಕಿತ್ಸೆನೆ, ಕಾಯಿಲೆ ಇಲ್ಲ ಅಂತ ಅಂದ್ರೆ ಅದೊಂದು ಒಳ್ಳೆಯ ಉತ್ತಮವಾದಂಥ ಜೀವನ. ಎರಡರಲ್ಲೂ ಅದು ಜೀವನ ಶೈಲಿ ಕೂಡ ಆಗುತ್ತೆ. ಎರಡರಲ್ಲೂ ಕೂಡ ಹೌದು. ಯಾಕೆಂತಂದ್ರೆ ನಮ್ಮ ಜೀವನ ಶೈಲಿ ಉತ್ತಮವಾಗಿದ್ದಷ್ಟು ಕಾಯಿಲೆಗಳಿಗೆ ಅದು ಸಹಾಯ ಮಾಡುತ್ತೆ ಅಂತ. ಅಂದ್ರೆ ಈಗ ಕಾಯಿಲೆ ಇತ್ತು ಅಂತ ಅಂದ್ರೆ ಅವ್ರಿಗೆ ಡಬಲ್ ಬೆನಿಫಿಟ್. ಹೌದು ಅಲ್ವಾ? ಹೌದು ಹೌದು ಹೌದು. ಹಾಗೆ ಇದು ಒಂದು. ಮತ್ತೊಂದು, ಆತ್ಮೀಯ ಕೇಳುಗರೆ, ಯೋಗೋತ್ಸವ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ವಿಷಯ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ:
246289, ಮತ್ತೊಂದು ಸಂಖ್ಯೆ 245258. STD ಕೋಡ್ ಸಂಖ್ಯೆ 08172. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ. 246289, ಮತ್ತೊಂದು ಸಂಖ್ಯೆ 245258. STD ಕೋಡ್ ಸಂಖ್ಯೆ 08172. ಇನ್ನು 10 ನಿಮಿಷಗಳ ಕಾಲ ಸಮಯ ನಮಗೆ ಲಭ್ಯ ಇದೆ. ಈ ಅವಧಿಯಲ್ಲಿ ನೀವು ಕರೆಯನ್ನು ಮಾಡಿ ತಜ್ಞ ವೈದ್ಯರೊಂದಿಗೆ ನೇರವಾಗಿ ಸಂವಾದವನ್ನು ಮಾಡಬಹುದು. ಇನ್ನು ಯೋಗಾಭ್ಯಾಸ ಅನ್ನುವಂಥದ್ದನ್ನು ವೈಯಕ್ತಿಕವಾಗಿ ನಾವು ಒಬ್ಬರೇ ಮಾಡೋ ಅಂಥದ್ದು ಒಳ್ಳೆಯದೋ, ಏಕಾಂಗಿಯಾಗಿ, ಅಥವಾ ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದು ಒಳ್ಳೆಯದು? ಇಲ್ಲಿ ಎರಡು ರೀತಿಯ ಉತ್ತರ ಇದಕ್ಕಿದೆ ಸರ್. ನಾವು ಕಲಿಬೇಕಾದ್ರೆ, ಕಲಿಕೆ ಹಂತದಲ್ಲಿದ್ದಾಗ ಬಹುಶಃ ಯೋಗ ತಜ್ಞರು ಒಬ್ಬೊಬ್ಬರಿಗೆ ಹೇಳ್ಕೊಡ್ತಾ ಹೋದರೆ ಬಹುಶಃ ನಮ್ಮ ಟಾರ್ಗೆಟ್ ಎವ್ರಿ ಇಂಡಿಯನ್ ಶುಡ್ ಬಿ ಎ ಯೋಗಿ ಅಂತ ಇದೆ ನಮ್ಮ ಕನಸು. ಅಂದರೆ ಪ್ರತಿಯೊಬ್ಬ ಭಾರತೀಯನು ಯೋಗಿ ಆಗಬೇಕು ಅಂತ ಬಹುಶಃ ಒಬ್ಬೊಬ್ಬರಿಗೆ ಹೇಳ್ಕೊಡೋಕ್ಕಾಗಲ್ಲ. ಹಾಗಿದ್ದಾಗ ಆರಂಭದ ಹಂತದಲ್ಲಿ ಯೋಗದ ಪರಿಚಯವೇ ಇಲ್ಲದೆ ಇರೋ ಲೆವೆಲ್ 1 ಪ್ರಾಥಮಿಕ ಹಂತದಲ್ಲಿ ಒಂದು ವೃಂದದಲ್ಲಿ, ಒಂದು ಗುಂಪಿನಲ್ಲಿ ಅನುಭವಿ ತಜ್ಞರಿಂದ ಕಲಿಬೋದು. ಆದರೆ ಯೋಗವು ಮೂಲತಃ ಏಕಾಂತದಲ್ಲಿ ಒಬ್ಬರೇ ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ಮಾಡುವಂತಹ ವೈಯಕ್ತಿಕ ಸಾಧನೆಯಾಗಿದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್ ನನ್ನ ಹೆಸರು ಕೃಷ್ಣ ಅಂತ ಸರ್. ಕೃಷ್ಣ, ಎಲ್ಲಿಂದ? ಇಲ್ಲಿ ಉದಯಗಿರಿಯಿಂದ ಸರ್. ಮಾತಾಡಿ ಕೃಷ್ಣ. ಸರ್ ನನಗೆ ವೆರಿಕೋಸ್ ವೇನ್ಸ್ ಇದೆ. ಅಲ್ಲಿ ಗೋಪಾಲ್ ಕೃಷ್ಣ ಸರ್ ಮತ್ತೆ ಶ್ಯಾಮ್ ಸರ್ಗೆ ತೋರಿಸ್ತಾ ಇದ್ದೆ. ಅದಕ್ಕೇನಾದ್ರೂ ಎಕ್ಸರ್ಸೈಸ್ ಯಾವ್ದಾರು ಇದಾವ ಸರ್ ಅದಕ್ಕೆ ರಿಲೇಟೆಡ್, ಅದಕ್ಕೆ ಕ್ಯೂರಿಂಗ್ ಆಗತ್ತಾರ? ಇದಕ್ಕೆ ಇದೆ, ಕೆಲವೊಂದು ಆಸನಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಉತ್ಥಾನ ಪಾದಾಸನ ಅಂತ ಹೇಳ್ತೀವಿ. ನೀವು ದಿನಾಲೂ ಒಂದು 2 ರಿಂದ 3 ಸಲ ನಿಧಾನಕ್ಕೆ ಕಾಲನ್ನು ಕೋರ್ ಟೈಟ್ ಮಾಡಿಬಿಟ್ಟು ನಮ್ಮ ಹೊಟ್ಟೆ ಭಾಗವನ್ನು ಗಟ್ಟಿ ಮಾಡಿಕೊಂಡು ಕಾಲನ್ನು ಮಂಡಿ ಬಗ್ಸದೆ ಮೇಲಕ್ಕೆ ಎತ್ತಿ, ನಿಮಗೆ ಅಲ್ಲಿ ಸ್ವಲ್ಪ ಹೊತ್ತು ಅದನ್ನು ಹೋಲ್ಡ್ ಮಾಡಬೇಕಾಗತ್ತೆ. ಅದು ನಿಮಗೆ ಕಷ್ಟ ಆಗ್ತದೆ ಅಂತಾದರೆ ನೀವು ಗೋಡೆಗೆ ಕಾಲನ್ನು ಸಪೋರ್ಟ್ ತೊಗೊಂಡು ಅಲ್ಲಿ ಇಟ್ಕೊಂಡು ಕಾಲು ಮೇಲಕ್ಕೆ ಇಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ಕೆಳಗೆ ಬಿಡುವಂಥದ್ದು. ಅದು ಬಹಳಷ್ಟು ಮಟ್ಟಿಗೆ ನಿಮಗೆ ಸಹಾಯವನ್ನು ಮಾಡ್ತದೆ. ಅದರ ಜೊತೆಯಲ್ಲಿ ನೀವು ಉಳಿದ ಚಿಕಿತ್ಸೆಗಳನ್ನು ಕೂಡ ತಗೊಳ್ತಾ ಇದ್ದೀರಿ ಅಂತ ನಾನು ಅನ್ಸ್ಕೊಳ್ತೀನಿ. ಹಾಗಾಗಿ ಈ ಅಭ್ಯಾಸ ಒಂದು ಬಹಳಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತದೆ ನಿಮಗೆ. ಇನ್ನು ವಜ್ರಾಸನ ಕೂಡ ಸಹಾಯ ಮಾಡ್ತದೆ. ಯಾಕೆಂದರೆ ಅದು ಏನು ವೇನ್ಸ್ ಇದ್ದಾವೆ ಅವುಗಳ ಮೇಲೆ ಒತ್ತಡ ತಂದು ಅಲ್ಲಿಯ ರಕ್ತ ಸಂಚಲನೆಯನ್ನು ಹೆಚ್ಚುತ್ತೆ. ಹಾಗಾಗಿ ಅದು ಕೂಡ ಸಹಾಯ ಮಾಡ್ತದೆ. ಇನ್ನೊಂದು ವೀರಾಸನ ಅಂತ ಇದೆ, ಅದರಲ್ಲಿ ಕೂಡ ನಮಗೆ ಉತ್ತಮ ಪರಿಣಾಮ ಸಿಗ್ತದೆ. ಹಾಗಾಗಿ ನೀವು ಅದರ ಅಭ್ಯಾಸಗಳನ್ನು ನಿಮ್ಮ ಔಷಧಿಯ ಜೊತೆಗೆ ಮಾಡುವಂಥದ್ದು ಉತ್ತಮ ಅಂತ ನನ್ನ ಸಲಹೆ. ಈಗ ಅಲ್ಲಿ ವಜ್ರಾಸನ ಮತ್ತೆ ವೀರಾಸನ ನಾವು ತಿಳ್ಕೋಬೇಕು ಅಂದ್ರೆ ಮೇಡಮ್ ಅಲ್ಲಿಗೆ ಬಂದ್ರೆ ಹೇಳ್ಕೊಡ್ತಾರೆ? ಖಂಡಿತವಾಗ್ಲೂ ಹೇಳ್ಕೊಡ್ತಾರೆ. ಇದಕ್ಕೆ ಮುಂದುವರೆದ ಭಾಗವಾಗಿ ಮೇಡಮ್ ಅವ್ರು ನಿಮ್ಗೆ ಹೇಳ್ತಾ ಇದ್ರು ಉತ್ಥಾನ ಪಾದಾಸನ ಅಂತ. ಅಂದರೆ ಕಾಲು ಯಾವಾಗಲೂ ನಾವು ಮೇಲೆ ಎತ್ತಿಟ್ಟಿರ್ಬೇಕು ಅಂತ. ನೀವು ಕೂರುವಾಗಲೂ ಅಷ್ಟೇ, ಕುರ್ಚಿಯಲ್ಲಿ ಕೂರ್ತಿದ್ದೀರಾ ಅಂದರೆ ಕೆಳಗಡೆ ಒಂದು ದಿಂಬು ಹಾಕಿ ಕಾಲು ಪೂರ್ತಿ ತೂಗಿ ಬಿಡಬಾರ್ದು. ಒಂದು ದಿಂಬನ್ನು ಹಾಕಿ ಅದ್ರ ಮೇಲೆ ಕಾಲನ್ನು ಇಟ್ಟು ಒಂದು ಆ್ಯಂಗಲ್ ಇಡಬೇಕು. ಮತ್ತು ಮಲಗುವಾಗ ನಾವು ಫುಟ್ ಆ್ಯಂಡ್ ಎಲಿವೇಶನ್ ಅಂತ ಹೇಳ್ತೀವಿ. ನೀವು ಕಾಲು ಕಡೆಗೆ ಹಾಸಿಗೆ ಕೆಳಗೆ ಒಂದು ದಿಂಬನ್ನು ಹಾಕಿ ಕಾಲು ಸ್ವಲ್ಪ ಮೇಲೆ ಬರುವ ಹಾಗೆ ಮಾಡಿ, ತಲೆ ಭಾಗ ಕೆಳಗೆ ಆ್ಯಂಗಲ್ ಇರುವ ಹಾಗೆ ಮಾಡಿ ನೀವು ಮಲಗಬೇಕು. ಇದನ್ನು ನಾವು ಫುಟ್ ಆ್ಯಂಡ್ ಎಲಿವೇಶನ್ ಅಂತೀವಿ. ಈ ಎರಡು ಒಂದು ಇದನ್ನು ಮಾಡೋದ್ರಿಂದ ನಿಮಗೆ ವೆರಿಕೋಸ್ ವೇನ್ಸ್ಗೆ ಒಂದು ಪರಿಹಾರ ಸಿಗ್ತದೆ. ಅಂದರೆ ಸರ್ ಏನು ಪ್ರಾಬ್ಲಮ್ ಅಂದರೆ ನಂದು ಮೊಬೈಲ್ ಶಾಪು. ನಿಂತಿರ್ತೀರ ಯಾವಾಗಲೂ? ಇಲ್ಲ, ಸ್ಟ್ಯಾಂಡಿಂಗ್ ಜಾಸ್ತಿ ಇರಲ್ಲ, ಬಟ್ ಅದೇ ಕುತ್ಕೊಂಡಿರ್ತೀವಿ ಅಂದ್ರೂ ಕಾಲು ಕೆಳಗೆನೆ ಬಿಟ್ಟಿರ್ತೀವಿ ಸರ್ ಜಾಸ್ತಿ. ಸರ್ ನೀವು ಕೂತ್ಕೊಂಡಿರ್ತೀರೋ ಕಾಲು ಕೆಳಗೆ ಬಿಟ್ಟಿರ್ತೀರ ಅಂದರೆ ಒಂದು ಮಣೆ ಮಾಡ್ಕೊಳ್ಳಿ. ಆ ಕಾಲನ್ನು ನಿಮ್ಮ ಒಂದು ಕುರ್ಚಿಗಿಂತ ಅದು ಅರ್ಧದತ್ತು ಎತ್ತರಕ್ಕಿರಲಿ ಆ ಮಣೆ, ಆ ಕಾಲನ್ನು ಅಲ್ಲಿಗೆ ಇಟ್ಕೊಂಡು ಕೂತ್ಕೊಳ್ಳಿ. ಅದು ಕೂಡ ಒಂದು ರೀತಿ ಎಲಿವೇಶನ್ನೇ ಆಗ್ತದೆ. ನೀವು ಪೂರ್ತಿ ಕಾಲನ್ನ ತೂಗಿ ಬಿಡಬಾರ್ದು, ಇಳಿ ಬಿಡಬಾರ್ದು. ಅಂದ್ರೆ ಅಲ್ಲಿ ಏನಾಗುತ್ತೆ ಸರ್, ಈಗ ಬೇರೆ ಶಾಪ್ ಅಲ್ವಾ, ನಾವು ಅದೆಲ್ಲ ಆಲ್ಟರ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಿಂಸೆ. ನೀವು ಮನೆಯಿಂದ ಒಂದೆರಡು ದಿಂಬು ತಗೊಂಡೋಗಿ ಇಲ್ಲ ಒಂದು ಹಲ್ಗೆ ತಗೊಂಡೋಗಿ ಅದನ್ನ ಒಂದು ಮೆಟ್ಲು ತರ ಮಾಡ್ಕೊಳ್ಳಿ. ಅಥವಾ ಈಗ ಆರೋಗ್ಯದ ಸಮಸ್ಯೆ ಅಂದ್ರೆ ಯಾರು ಬೇಡ ಅನ್ನೋದಿಲ್ಲ ಕೃಷ್ಣ. ಹೌದು, ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ನಿಮ್ಮ ಒಂಚೂರು ಅನುಕೂಲಕ್ಕೆ ಮಾಡ್ಕೊಳ್ಳಿ. ಅಂದ್ರೆ ಶೋರೂಮ್ಗಳಲ್ಲ ಸರ್, ಎಲ್ಲ ಆಲ್ಟ್ರೇಷನ್ ಆಗಿರುತ್ತಲ್ಲ. ಅಲ್ಲ, ಒಂದು ರಿಕ್ವೆಸ್ಟ್ ಮಾಡಿ ಇದನ್ನ ವರ್ಕ್ ಪ್ಲೇಸ್ ಯೋಗ ಅಂತಾನು ಈಗ ಕ್ಲಾಸಿಫೈ ಮಾಡಿದ್ದಾರೆ. ಹಾಗಾಗಿ ಅವರು ನಿಮಗೊಂದು ಪ್ರಾವಿಷನ್ ಮಾಡಿಕೊಡ್ಬೇಕಾಗತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
ದಾಕ್ಷಾಯಣಿ. ಎಲ್ಲಿಂದ? ನಾವು ಕೆಲವಳ್ಳಿ ಅಂತ, ಹಾ. ಹೊಸಕೋಟೆ ಹತ್ರ. ಮಾತಾಡಿ ದಾಕ್ಷಾಯಣಿ ಅವರು. ಸರ್, ನಾನು ಮಲಗಿದಾಗ ಒಂದೇ ಸ್ಟ್ರೈಟೇ ಮಲಗಬೇಕು ಸರ್. ಝೂಮ್ ಬರುತ್ತೆ ಕಾಲು ಎರಡು. ಅದಕ್ಕೇನಾದ್ರು ಯೋಗ ಯಾವ್ದಾದ್ರು? ಮತ್ತು ವಯಸ್ಸು ಹೇಳ್ಬೋದಾ? 50. ಶುಗರ್ ಅಥವಾ BP ಸಮಸ್ಯೆ ಇದೆಯಮ್ಮ? ಇಲ್ಲ ಸರ್, ಯಾವುದೂ ಇಲ್ಲ. ಬಹುಶಃ ನಿಮಗೆ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಆಗದೆ ನರಗಳಲ್ಲಿ ಸಂವಹನೆ ಕಡಿಮೆಯಾಗಿ ಆ ಥರ ಆಗಿರ್ಬೋದು. ತೂಕ ಏನಾದರೂ ಹೆಚ್ಚಿದೆಯಮ್ಮ? ತೂಕ ಬೊಜ್ಜು ದೇಹ ಇದೆ? ಎತ್ತರ ಎಷ್ಟಿದ್ದೀರಿ? 5.5. ತೂಕ ಜಾಸ್ತಿ ಆಯ್ತಮ್ಮ. ಒಂದು 15ರಿಂದ 20 kg ಜಾಸ್ತಿ ಇದ್ದೀರಿ. ತೂಕ ಇಳಿಸೋದಕ್ಕೆ ಮೊದಲಿಗೆ ಪ್ರಯತ್ನ ಮಾಡಿ. ಯಾಕಂದರೆ ನಿಧಾನ ಪರಿವರ್ಜನಂ ಏವ ಚಿಕಿತ್ಸಾ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಅಂದರೆ ರೋಗಕ್ಕೆ ಕಾರಣಗಳನ್ನು ಮೊದಲು ಪರಿಹಾರ ಮಾಡಿಕೊಳ್ಬೇಕು, ಅದರಿಂದ ದೂರ ಇರಬೇಕು, ಅದೇ ದೊಡ್ಡ ಚಿಕಿತ್ಸೆ ಅಂತ. ನೀವು ಯೋಗಾಭ್ಯಾಸ ಮಾಡೋದ್ರ ಜೊತೆಗೆ ಅದಕ್ಕಿಂತಲೂ ಮುಖ್ಯವಾಗಿ ಮೊದಲಿಗೆ ತೂಕ ಇಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಅದು ನಿಮಗೆ ಸಹಾಯ ಮಾಡುತ್ತೆ. ಇನ್ನೀಗ ಇರೋದು ಏನು ಮಾಡಬೇಕು? ಈಗ ಯೋಗದ ಮೂಲಕ ಏನು ಮಾಡಬೇಕು ಅಂದರೆ, ನೀವು ಸೂಕ್ಷ್ಮ ವ್ಯಾಯಾಮಗಳು ಅಂತ ಹೇಳ್ತೀವಿ. ಕಾಲಿನ ಬೆರಳುಗಳ ವ್ಯಾಯಾಮ, ಮುಂಗಾಲಿನ ಕೀಲಿನ ವ್ಯಾಯಾಮ, ಮೀನುಖಂಡದ ಸ್ನಾಯುಗಳು ಮತ್ತು ಮೊಣಕಾಲಿನ ಕೀಲಿನ ವ್ಯಾಯಾಮ, ತೊಡೆ ಸ್ನಾಯುಗಳು ಮತ್ತು ಸೊಂಟದ ಕೀಲಿನ ವ್ಯಾಯಾಮ, ಹೀಗೆ ಸೂಕ್ಷ್ಮ ವ್ಯಾಯಾಮಗಳು ಅಂದರೆ ವಾರ್ಮ್ ಅಪ್ ಅಥವಾ ಲೂಸನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ತುಂಬ ಸುಲಭವಾಗಿ ಯಾವುದೇ ವ್ಯಾಯಾಮ ಅಂದರೆ ಮಾಡುವಂಥದ್ದು. ಅದನ್ನು ನೀವು ಖಂಡಿತವಾಗ್ಲೂ ಕಲ್ತ್ಕೊಳ್ಬಹುದು. ಅದನ್ನು ಕಲಿತು ನೀವು ದಿವಸ ಬೆಳಗ್ಗೆ ಒಂದು 5-10 ನಿಮಿಷ, ಸಂಜೆ 5-10 ನಿಮಿಷ ಅಭ್ಯಾಸ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ ಅಮ್ಮ. ನೈಟ್ ಮಲಗಿದಾಗ ಮಾತ್ರ ಜೂಮ್ ಬರೋದು. ಇದನ್ನ ಮಾಡಿ, ಹೇಳ್ದಂಗೆ ಮಾಡಿ, ನಿಮಗೆ ಸಹಾಯ ಆಗುತ್ತಮ್ಮ, ಖಂಡಿತ ಸಹಾಯ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ದಾಕ್ಷಾಯಣಿ ಅವರಿಗೆ. ಮತ್ತೊಂದು ಕರೆ ಇದೆ, ನೋಡೋಣ ಯಾರು ಅಂತ ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಬಾಳೆಪೇಟೆ ಚಿನ್ನಡಿಯಿಂದ ಈಶ್ವರ್ ಮಾತಾಡ್ತೇನೆ. ಈಶ್ವರ್, ನಿಮ್ಮ ಪ್ರಶ್ನೆ ಏನಿದೆಯೋ ಬೇಗ ಕೇಳಿ, ಅರ್ಧ ನಿಮಿಷದಲ್ಲಿ. ಓಕೆ ಸರ್. ನಾನು ಕಟ್ಟಡ ಕಾರ್ಮಿಕ ಸರ್. ನನಗೆ ಒಂದು 53 ವರ್ಷ ಏಜ್ ಇದೆ ಸರ್. ನಮ್ಗೆ ಬಲಭುಜದಲ್ಲಿ ಒಂದು ಸ್ವಲ್ಪ ನೋವು ಬರುತ್ತೆ. ಕರ್ನೆ ಹಿಡಿದು ಡೈಲಿ ಕೆಲಸ ಮಾಡ್ತಿರ್ತೀವಿ. ಒಂದು 2 ಮೂಟೆ ಸಿಮೆಂಟ್ ಹೊಡಿತೀವಿ, ಒಂದು 500 ಇಟ್ಟಿಗೆ ಕಟ್ತೀವಿ ಕೆಂಪಿಟ್ಟಿಗೆ. ಬಲಭುಜದಲ್ಲಿ ನೋವು ಬರುತ್ತೆ. ಅದಕ್ಕೆ ಇನ್ನು ಯಾವ್ದು ಆಸನ ಒಳ್ಳೇದು ಇದರಲ್ಲಿ ಯೋಗಾಸನ? ಉತ್ತರನ ಬೇಗ ಹೇಳ್ಬಿಡಿ, ಸಮಯ ಇಲ್ಲ. ಬಲಭುಜಕ್ಕೆ ನೋಡಬೇಕು, ಕಾರಣ ಏನಂತ ನೋಡಬೇಕು. ಕೀಲು ಮೂಳೆ ತೊಂದರೆ ಏನಾಗಿದೆ ಅಂತ ವೈದ್ಯರ ಹತ್ರ ತಪಾಸಣೆಗೆ ಒಳಗಾಗಿ ಸ್ವಲ್ಪ ತೈಲವನ್ನು ಹಚ್ಕೊಳ್ಳಿ. ಅಲ್ಲಿ ಕ್ಷೀರಬಲ ತೈಲ, ನಿರ್ಗುಂಡಿ ತೈಲ ಅಂತ ಸಿಗುತ್ತೆ. ಆ ತೈಲವನ್ನು ಹಚ್ಕೊಳ್ಳಿ, ಸಹಾಯ ಆಗ್ಬೋದು. ಜೊತೆಗೆ ನೀವು ಪ್ರಾಣಾಯಾಮದ ಅಭ್ಯಾಸ ಮಾಡಿ, ತನ್ಮೂಲಕ ಅಲ್ಲಿ ಪ್ರಾಣಶಕ್ತಿಯ ಹೆಚ್ಚಳ ಆಗುತ್ತೆ. ಉಸಿರಾಟವನ್ನು ಆಳವಾಗಿ ಮಾಡೋದ್ರಿಂದನೂ ನಿಮ್ಮ ಭುಜದ ನೋವು ತಕ್ಕಮಟ್ಟಿಗೆ ಕಡಿಮೆ ಆಗುತ್ತೆ. ಅದಕ್ಕೆ ನಿರ್ದಿಷ್ಟವಾದ ಆಸನಗಳು, ಅಭ್ಯಾಸಗಳನ್ನು ನೀವು ನೇರವಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ತಿಳ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಧನ್ಯವಾದ ಈಶ್ವರ್, ಕರೆ ಮಾಡಿದ್ದಕ್ಕಾಗಿ. ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹತ್ತಿರ ಬಂದಿದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲೆಗಳಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯನ್ನು ಕರೆದು ಎಲ್ಲ ಯೋಗ ಸಂಘ, ಯೋಗ ಶಾಲೆಗಳು, ಇಲಾಖೆಗಳಿಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ. ಜೂನ್ 21ರಂದು ನಮ್ಮ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ 2 ಸ್ಥಳಗಳನ್ನು ಆಯ್ಕೆ ಮಾಡಿದ್ದೀವಿ. ಒಂದು ಹಾಕಿ ಕ್ರೀಡಾಂಗಣ, ಅಲ್ಲಿ ವ್ಯತ್ಯಾಸ ಆದರೆ ಒಂದು ಒಳಭಾಗದ ಕ್ರೀಡಾಂಗಣದಲ್ಲಿ ಸರಿಸುಮಾರು 2000 ಯೋಗಾಸಕ್ತರು ಸೇರುವ ಸಾಧ್ಯತೆ ಇದೆ. ಹಾಸನ ಜಿಲ್ಲೆಯ ಎಲ್ಲ ಕೇಳುಗರಿಗೂ ನನ್ನ ವಿನಂತಿ ಇಷ್ಟೇ, ನೀವು ಸಮಯ ಮಾಡಿಕೊಂಡು ಬರುವ 21ನೇ ಜೂನ್ ಶನಿವಾರ ಬೆಳಿಗ್ಗೆ 6:30ಕ್ಕೆ ಸರಿಯಾಗಿ ನೀವು ಆಲ್ರೆಡಿ ಹಾಸನದ ಜಿಲ್ಲಾ ಕ್ರೀಡಾಂಗಣಕ್ಕೆ ಬನ್ನಿ. 6:15ರಿಂದ 6:45 ಅಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಇರುತ್ತೆ. 6:45ರಿಂದ 7:15 ತನಕ 45 ನಿಮಿಷಗಳ ಯೋಗಾಭ್ಯಾಸ ಇರುತ್ತೆ. ಬನ್ನಿ, ನಾವು ಯೋಗಾಭ್ಯಾಸ ಮಾಡೋಣ. ಅಲ್ಲಿಗೆ ನಿಲ್ಲಿಸೋದು ಬೇಡ. ಪ್ರತಿದಿನವೂ ಯೋಗ ದಿನವಾಗಲಿ, ಪ್ರತಿಯೊಬ್ಬರೂ ಕೂಡ ಯೋಗಿಗಳಾಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ಒಳ್ಳೆಯದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ರಿ. ಮತ್ತು ನಮಗೆ ಕರೆ ಮಾಡಿದಂತಹ ಅನೇಕರ ಕರೆಗೆ ಸುಮಾರು 15 ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದರು. ಎಲ್ಲರ ಕರೆಗೂ ಕೂಡ ಉತ್ತರಿಸಿ ಸಮರ್ಪಕವಾದಂತಹ ಉತ್ತರವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ MB ಕವಿತಾ ಅವರಿಗೆ, ಶಿವಕುಮಾರ್ ರುದ್ರಶೆಟ್ಟಿ ಅವರಿಗೆ ಹಾಗೂ ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.